ಮಾತರ್ಮೇ ಮಾತರಿಶ್ವನ್ನೋ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಆತ್ಮಾಸೌ ವರ್ತತೆ ಭಿನ್ನಃ ತತ್ರ ತತ್ರ ಸಮನ್ವಿತಃ ಪರಮಾತ್ಮ ತಥೈವೈಕೋ ದೇಹೇಸ್ಮಿನ್ನಿತಿ ವೈಶ್ರುತಿಃ. ಇವತ್ತಿನ ಉಪನ್ಯಾಸದಲ್ಲಿ ಎರಡು ಪಾರ್ಟ್ ಇರುತ್ತೆ. ಒಂದು ದೈನಂದಿನ ಮಹಾಭಾರತದ ಚಿಂತನೆ, ಒಂದು ಸ್ವಲ್ಪ ಹೊತ್ತಾದ ಮೇಲೆ ಸರಿಸುಮಾರು 7:35 ಹಾಗೆ ನರಹರಿ ತೀರ್ಥರ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೇನೆ. ಹೀಗಾಗಿ ಇದರ ಮೊದಲನೆಯ ಭಾಗ ಮಹಾಭಾರತದ 199ನೇ ಅಧ್ಯಾಯ, ಶಾಂತಿ ಪರ್ವ 199ನೇ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ನಿನ್ನೆಯೆಲ್ಲ ನಾವು ನೋಡಿದ್ವಿ, ದೇಹ ಆತ್ಮದಿಂದ ಭಿನ್ನ. ದೇಹ ಯಾಕೆ ಬೇಕು? ಅಮೂರ್ತವಾದದ್ದು ಮೂರ್ತ ರೂಪದಲ್ಲಿ ಪರಿಣಾಮ ಆಗಲಿಕ್ಕಾಗಿ ದೇಹ ಬೇಕು. ಎಲ್ಲ ಅಮೂರ್ತವಾದ ಭಾವನೆಗಳನ್ನು, ವಸ್ತುಗಳನ್ನು ಜನರ ತಿಳಿವಿಗಾಗಿ ಮೂರ್ತ ರೂಪದಲ್ಲಿ ಪ್ರಕಟ ಮಾಡುತ್ತೆ. ಆದ್ದರಿಂದಾಗಿ ಶರೀರವನ್ನು ಮೂರ್ತಿ ಅಂತ ಕರೀತಾರೆ. ಮೂರ್ತ ವಿಸಿಬಲ್, ಮೂರ್ತಿ ನಮಗೆ ವಿಸಿಬಲ್ ಆಗುವಂತೆ ಮಾಡುವಂಥದ್ದು, ವಿಚ್ ಮೇಕ್ಸ್ ಟು ವಿಸಿಬಲ್. ನಮ್ಮನ್ನ ಕಾಣುವಂತೆ ಮಾಡುವಂಥದ್ದು, ಅದಕ್ಕೆ ಮೂರ್ತಿ ಅಂತ ಕರೀತಾರೆ. ಹೀಗಾಗಿ ದೇಹ ಬೇಕು. ದೇಹ ಇಲ್ಲದೆ ಹೋದರೆ ನಮ್ಮ ಅಭಿವ್ಯಕ್ತಿಯೇ ಇಲ್ಲ, ಎಕ್ಸ್ಪ್ರೆಷನ್ ಇಲ್ಲ. ಅದಕ್ಕಾಗಿ ಈ ಶರೀರ ಬೇಕು. ಆದರೆ ಶರೀರ ಇದೆ ಅಂದ ಮಾತ್ರಕ್ಕೆ ಶರೀರವನ್ನೇ ಆತ್ಮ ಅಂತನೂ ಅನ್ಬೇಡಿ. ಆತ್ಮಾಸೌ ವರ್ತತೆ ಭಿನ್ನಃ ತತ್ರ ತತ್ರ ಸಮನ್ವಿತಃ ಪರಮಾತ್ಮ ತಥೈವೈಕೋ ದೇಹೇಸ್ಮಿನ್ನಿತಿ ವೈಶ್ರುತಿಃ. ಆತ್ಮ ಏನಿದ್ದಾನೆ ಅವನು ಭಿನ್ನನಾಗಿ ಇದ್ದಾನೆ. ತತ್ರ ತತ್ರ ಸಮನ್ವಿತಃ, ಆಯಾ ಶರೀರದಲ್ಲಿ ಆಯಾ ಶರೀರದ ಗುಣಗಳಿಂದ ಕೂಡಿಕೊಂಡು ಇದ್ದಾನೆ. ಹಾಗೆ ಪರಮಾತ್ಮ ತಥೈವ ಏಕಃ, ಪರಮಾತ್ಮನೂ ಒಬ್ಬನೇ ಇದ್ದಾನೆ. ನೋಡಿ, ಆತ್ಮಾಸೌ ವರ್ತತೆ ಭಿನ್ನಃ. ಆತ್ಮ ಅನ್ನುವಲ್ಲಿ ಪರಮ ಶಬ್ದ ಹೇಳಲಿಲ್ಲ, ಜೀವ. ಪರಮಾತ್ಮ ದೊಡ್ಡ ಜೀವ. ಪರಮಾತ್ಮ ತಥೈವ ಏಕಃ, ಅವನು ಭಿನ್ನನಾಗಿಯೇ ಇದ್ದಾನೆ, ಇದೇ ದೇಹದಲ್ಲಿದ್ದಾನೆ. ಆಕಾಶಂ ವಾಯುರುಷ್ಮಾ ಚ ಸ್ನೇಹೋ ಯಚ್ಚಾಪಿ ಪಾರ್ಥಿವಂ ತಥಾ ಯಥಾ ತ್ರಿಧಾ ಪ್ರವರ್ತಂತೆ ತಥಾಸೌ ಪುರುಷ ಸ್ಮೃತಃ. ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಆಕಾಶಂ ವಾಯು ಊಷ್ಮ ಸ್ನೇಹ. ಆಕಾಶ ಗಾಳಿ, ಊಷ್ಮ ಅಂದರೆ ಟೆಂಪರೇಚರ್, ಸ್ನೇಹ ಅಂದರೆ ಅಂಟಿಕೊಳ್ಳುವುದು, ಪೃಥಿವಿ. ಇವುಗಳೆಲ್ಲ ಯಥಾ ತ್ರಿಧಾ ಪ್ರವರ್ತಂತೆ,
ವಾತ ಪಿತ್ತ ಕಫವಾಗಿ ಪರಿಣಮಿಸುತ್ತೆ. ಹಾಗೆ ಪುರುಷ ಅವನ ಶರೀರ ಇದೆಲ್ಲವನ್ನ ಒಳಗೊಂಡಿರುತ್ತೆ. ಪಂಚಭೂತಗಳು ಹೇಗೆ ಬ್ರಹ್ಮಾಂಡದಲ್ಲಿ ಕಾಣಿಸುತ್ತವೆ ಅಂತೆಯೇ ಪಿಂಡಾಂಡದಲ್ಲಿಯೂ ಕಾಣಿಸುತ್ತೆ. ಪಯಸ್ಯಂತರಹಿತಂ ಯದ್ವತ್ ತದ್ವದ್ವ್ಯಾಪ್ತಂ ಮಹಾತ್ಮಕಂ ಪೂರ್ವಂ ನೈಶ್ವರ್ಯ ಯೋಗೇನ ತಸ್ಮಾದೇತನ್ನ ಶೇಷವಾನ್. ಈ ದೇಹದ ಒಳಗಡೆ ಪರಮಾತ್ಮನೂ ಇರ್ತಾನೆ, ಕಾಣಬೇಕಲ್ಲ. ಪಯಸಿ ಅಂತರ್ಹಿತಂ ಯದ್ವತ್, ಹಾಲಿನಲ್ಲಿ ತುಪ್ಪ ಮೊದಲೇ ಇರುತ್ತೆ. ಕಾಣಬೇಕು ಅಂತಂದ್ರೆ ಪ್ರಯತ್ನ ಪಡಬೇಕು. ಇಲ್ಲದ ಅಂಶ ಅದರಿಂದ ಅಭಿವ್ಯಕ್ತ ಆಗಲ್ಲ. ಇವಾಗ ಹಾಲಿಗೆ ಹೆಪ್ಪ ಹಾಕಿದ್ರೆ ಮೊಸರಾಗ್ತದೆ ವಿನಃ ನೀರಿಗೆ ಹೆಪ್ಪ ಹಾಕಿದ್ರೆ ಮೊಸರಾಗಲ್ಲ. ಮದ್ಯಕ್ಕೆ ಹೆಪ್ಪ ಹಾಕಿದ್ರೆ ಮೊಸರಾಗಲ್ಲ. ತುಪ್ಪಕ್ಕೆ ಹೆಪ್ಪ ಹಾಕಿದ್ರೂ ಮೊಸರಾಗಲ್ಲ. ಬೆಣ್ಣೆಗೆ ಹೆಪ್ಪ ಹಾಕಿದ್ರೂ ಮೊಸರಾಗಲ್ಲ, ಮತ್ತೆ ವಾಪಸ್ ಬರಲ್ಲ. ಅದರಿಂದಾಗಿ ಪಯಸಿ ಅಂತರ್ಹಿತಂ ಯದ್ವತ್, ಇದು ಹಾಲಿನಲ್ಲಿ ಅಡಗಿದೆ ಹೇಗೆ ಬೆಣ್ಣೆ, ಮೊಸರು ಮೊದಲಾದವುಗಳು, ಆದರೆ ಮೊದಲು ಕಾಣುವುದಿಲ್ಲ. ನೈಶ್ವರ್ಯ ಯೋಗೇನ ಪೂರ್ವಂ, ನಮಗೆ ಕಾಣುವ ಶಕ್ತಿ ಇರೋದಿಲ್ಲ. ಆದರೆ ಈ ಪ್ರೊಸೀಜರ್ನಲ್ಲಿ ಹೋದ್ರೆ ಮುಂದೆ ಅಭಿವ್ಯಕ್ತ ಆಗತ್ತೆ ಅಂತ ಗೊತ್ತು, ಆವಾಗ ಹಾಲು ಕಳೆದೋಗಿರುತ್ತೆ. ಆ ರೀತಿ ದೇವರನ್ನು ನೋಡಬೇಕಾದ್ರೂ ಕೂಡ ಈ ಶರೀರದಲ್ಲಿ ಹಾಗೆ ಮಾಡಬೇಕು. ಇರುವ ದೇವರು ಅಭಿವ್ಯಕ್ತ ಆಗಬೇಕು. ಆಗಬೇಕಾದ್ರೆ ಈ ಪ್ರೊಸೀಜರ್ನ ನಾವು ಫಾಲೋ ಮಾಡಲೇಬೇಕು. ಜ್ಞಾನವೆಂಬ ಹಾಲಿಗೆ ಹೆಪ್ಪು ಹಾಕಿ ವಿಜ್ಞಾನವನ್ನು ಪಡೆದುಕೊಂಡು, ವಿಶೇಷ ಜ್ಞಾನ ಅಂತ, ವಿಜ್ಞಾನ ಅಂದರೆ ಸೈನ್ಸ್ ಅಲ್ಲ, ವಿಶೇಷ ಜ್ಞಾನ. ಆ ವಿಜ್ಞಾನ ಅನ್ನೋದು ಅದರ ಸಾರ ಎದ್ದು ಬಂದು ಬೆಣ್ಣೆಯಾಗಿ ಅದು ನಮ್ಮ ಅನುಭವದ ಪಾಕದಲ್ಲಿ ತುಪ್ಪ ಆಗಬೇಕು. ಈ ರೀತಿಯ ಪ್ರೊಸೀಜರ್ ಇದೆ. ನಾವು ಬ್ಲೈಂಡ್ ಆಗಿ ಹೀಗೆ ದೇಹದಲ್ಲಿ ದೇವರಿದ್ರೆ ಯಾಕೆ ಕಾಣಲ್ಲ ಅಂತೆಲ್ಲ ಹೇಳಲಿಕ್ಕೆ ಬರಲ್ಲ. ಶಬ್ದ ಕಾಲ ಕ್ರಿಯಾ ದೇಹೋ ಮಮೈಕಸ್ಯೈವ ಕಲ್ಪನಾ ಸ್ವಭಾವಂ ತನ್ಮಯಂ ತ್ವೇದಂ ಮಾಯಾ ರೂಪಂತು ಭೇದವತ್. ಶಬ್ದ ದೇಹದ ಅಭಿವ್ಯಕ್ತಿ ಶಬ್ದದಿಂದ, ಆಮೇಲೆ ದೇಹಕ್ಕೊಂದು ಅಭಿವ್ಯಕ್ತಿ ಇರುತ್ತೆ, ಅದು ಕಾಲ. ಇಷ್ಟು ಕಾಲ ಆಯಿತು ಈ ಶರೀರ ಬಂದು. ಆಮೇಲೆ ಕ್ರಿಯೆ ಅನ್ನೋದೊಂದು ಅಭಿವ್ಯಕ್ತಿ ಅಲ್ವಾ. ಕಾಲವೂ ದೇಹದ ಅಭಿವ್ಯಕ್ತಿಯೇ. ಇಷ್ಟು ಕಾಲ ಆಯಿತು ಇವನಿಗೆ ಅಂತ. ಅದಕ್ಕೆ ಅವರ ಶರೀರದ ಮೇಲೆ ಏನೇನು ತೋರಿ ಬರುತ್ತೆ ಆ ಎಲ್ಲ ಬೆಳಿತಾನೆ, ಗಡ್ಡ ಬೆಳೆಯುತ್ತೆ, ಮೀಸೆ ಬೆಳೆಯುತ್ತೆ, ಇತ್ಯಾದಿಗಳು ಕಾಲ. ಆಮೇಲೆ ಕ್ರಿಯೆ ಅನ್ನೋದು, ಇವಾಗ ಪ್ರೀತಿ ಇದೆ, ಹೌದು, ಏನು ಪ್ರೀತಿ ಹೇಗಿದೆ, ಆ ಪ್ರೀತಿ ಅನ್ನೋದು ಕ್ರಿಯೆಯಲ್ಲಿ ಅಭಿವ್ಯಕ್ತ ಆಗಬೇಕು. ಅದು ಆ ಕ್ರಿಯೆಯೇ ಪ್ರೀತಿಯಲ್ಲಿ ಅಭಿವ್ಯಕ್ತ ಪ್ರೀತಿಯಿಂದಲೇ ಕ್ರಿಯೆ ಅಭಿವ್ಯಕ್ತ ಆಗುವುದು, ಅಥವಾ ದ್ವೇಷದಿಂದ ಕ್ರಿಯೆ ಅಭಿವ್ಯಕ್ತ ಆಗುವುದು. ಅಲ್ಲಿ ನಾವು ಕೊಡುವ ಆಹಾರ, ಒಟ್ಟಿಗೆ ಊಟ ಮಾಡೋಣ ಬನ್ನಿ ಇತ್ಯಾದಿಗಳೆಲ್ಲ ಇಲ್ಲ ಅಂತ ಕೊಡೋದಲ್ಲ, ನಮ್ಮ ಪ್ರೀತಿಯ ಅಭಿವ್ಯಕ್ತಿ ಅಷ್ಟೇ ಅದು ಅಲ್ವಾ. ಅದರಿಂದಾಗಿ ಭಾವನೆಯ ಅಭಿವ್ಯಕ್ತಿಗೆ ಕಾರಣವಾದ ಕ್ರಿಯೆ ದೇಹ. ಇದೆಲ್ಲ ಮಮ ಏಕಸ್ಯೈವ ಕಲ್ಪನಾ, ನಂದು ಒಬ್ಬಂದೇ ಅಂತ ಅನ್ನೋದು ಮಾತ್ರ ಕಲ್ಪನೆ. ಇಲ್ಲಿ ಕಲ್ಪನಾ ಅಂತಂದ್ರೆ ಭಾವನೆ ಅಂತ. ಕಲ್ಪನಾ ಅಂದ್ರೆ ಇಮ್ಯಾಜಿನೇಷನ್ ಅಂತ ಅರ್ಥ ಅಲ್ಲ. ಕಲ್ಪನಾ ಅಂದ್ರೆ ಭಾವನಾ ನಮ್ದೊಬ್ಬಂದೇ ಅಂತ. ಯಾಕೆಂದ್ರೆ ಬೇಕಾದಷ್ಟು ಪರಮಾಣುಗಳಿವೆ, ಬೇಕಾದಷ್ಟು ಕ್ರಿಮಿಕೀಟಗಳಿದೆ, ಅದು ಯಾವುದಕ್ಕೂ ನಾನು ಅಂತ ಅನ್ಸಲ್ಲ, ಅದು ಆತ್ಮನಷ್ಟೇ ಇರುತ್ತೆ.
ಆತ್ಮ ಯಾವ ರೀತಿ ಪರಮಾಣು ರೂಪನೋ ಹಾಗೆ ಕ್ರಿಯೆಗಳು ಪರಮಾಣು ಪರ್ಯಂತ ಜೀವಿಗಳಿರ್ತಾವಲ್ಲ, ಬ್ಯಾಕ್ಟೀರಿಯಾಗಳು ಇತ್ಯಾದಿಗಳೆಲ್ಲ ಅದು ಕೂಡ ಆತ್ಮನಷ್ಟೇ ಪರಿಮಾಣವನ್ನು ಹೊಂದಿವೆ. ಆದರೆ ನನ್ನದು ಅಂತ ಹೇಳಿ ಒಬ್ಬನಿಗೇನೆ ಬರೋದು, ಅದು ಜೀವ. ಅವನಿಗೆ ಯಾಕೆ ಅಲ್ಲೇ ಬರುತ್ತೆ? ಹೃದಯದಲ್ಲಿ ಯಾರು ನೆಲೆಗೊಂಡಿರ್ತಾನೋ ಅವನಿಗೆ ಮಾತ್ರ ಇದು ನನ್ನದು ಅಂತ ಬರುತ್ತೆ, ಇನ್ಯಾವ ಕ್ರಿಮಿಗಳಿಗೂ ಬರಲ್ಲ. ಇಲ್ಲಿ ಎಷ್ಟೋ ಕ್ರಿಮಿ ಓಡಾಡ್ತಾ ಇರಬಹುದು ಶರೀರದ ಒಳಗಡೆ, ನನ್ನದು ಒಂದು ಭಾವನೆ ಬರಲ್ಲ. ಅದೇ ಆಶ್ಚರ್ಯ. ಅದನ್ನೇ ಹೇಳಿದ್ದು, ಮಮ ಏಕಸ್ಯೈವ ಕಲ್ಪನಾ. ಈ ಶಬ್ದ, ಈ ಕಾಲ, ಈ ಕ್ರಿಯೆ, ಈ ಶರೀರ ನನ್ನದು ಒಬ್ಬನಿಗೆ ಬರುತ್ತೆ. ಮಮ ಇತಿ ಏಕಸ್ಯೈವ ಕಲ್ಪನಾ ಭವತಿ. ತನ್ಮಯಂ ಸ್ವಭಾವಂತು ಇದಂ. ಇನ್ನು ಇದರಿಂದ ಕೂಡಿರುವ ಸ್ವಭಾವ ಮಾಯಾರೂಪಂತು ಭೇದವತ್ತು. ಪ್ರಕೃತಿಯಿಂದ ಬಂದ ರೂಪ ಏನಿದೆ ಅದು ನಮ್ಮಿಂದ ಭಿನ್ನ. ಹೀಗಾಗಿ ಶರೀರದ ಆನುಕೂಲ್ಯ ಅನನುಕೂಲತೆಗಳು ನಮಗೆ ಅನುಗುಣವಾಗಿ ಇರುತ್ತೆ ಶರೀರ. ಯಾಕೆಂದ್ರೆ ಇಲ್ಲಿ ಸಾವಿರಾರು ಪರಮಾಣು ಜೀವಿಗಳಿದ್ದರೂ ಕೂಡ ಒಬ್ಬ ಜೀವನಿಗೆ ನನ್ನದು ಅಂತನ್ನುವ ಭಾವನೆ ಬರುತ್ತೆ. ಶಬ್ದ ಇದೆ, ಕಾಲ ಇದೆ, ಕ್ರಿಯೆ ಇದೆ, ಈ ಶರೀರದ ಬಗ್ಗೆ ಅಭಿಮಾನ ಇದೆ. ಅದರಲ್ಲಿ ಒಬ್ಬನಿಗೆ ನನ್ನ ಒಡೆತನದ ಶರೀರ ಇದು, ನನ್ನ ಶರೀರ ಅಂತ ಒಬ್ಬನಿಗೆ ಬರುತ್ತೆ. ಸ್ವಭಾವಂ ತನ್ಮಯಂ ತ್ವೇದಂ. ಅವನ ಸ್ವಭಾವ, ಮೂಲಭೂತವಾದ ಜೀವ ಸ್ವಭಾವ, ಅದರ ಎಕ್ಸ್ಪ್ರೆಷನ್ನು ಈ ಶರೀರದಿಂದ ಆಗತ್ತೆ ಮೂಲಭೂತವಾಗಿ. ಮಾಯಾರೂಪಂತೂ ಭೇದವತ್ತು. ಪರಿಸರದಿಂದ, ಪ್ರಕೃತಿಯ ಏನೇನೇನೇನೋ ವಿಕಾರಗಳಿಂದ ಉಂಟಾದದ್ದು ನಮ್ಮಿಂದ ಭಿನ್ನವಾಗಿರುತ್ತೆ. ಇಷ್ಟೇ ತಾನೆ. ನಾನಾಖ್ಯಂ ಪರಮಂ ಶುದ್ಧಂ ನಿರ್ವಿಕಲ್ಪಂ ಪರಾತ್ಮಕಂ ಲಿಂಗಾದಿ ದೇವ ಮಧ್ಯಾಸ್ತೆ ಜ್ಞಾನಂ ದೇವಸ್ಯ ತತ್ತಥಾ. ನಾನಾಖ್ಯಂ ಪರಮಂ ಶುದ್ಧಂ. ಈ ಶರೀರದಲ್ಲಿ ಭ್ರಮೆಯೂ ಇದೆ. ನಾನಾ ಎನ್ನುವ ಹೆಸರಿನ ಭ್ರಮೆ ಇದೆ. ಶುದ್ಧವಾದ ಚಿತ್ತಿದೆ. ನಿರ್ವಿಕಲ್ಪಂ, ನಿಶ್ಚಯ ಇದೆ. ವಿಕಲ್ಪ ಅಂತಂದ್ರೆ ಸಂಶಯ, ನಿರ್ವಿಕಲ್ಪ ಅಂತಂದ್ರೆ ನಿಶ್ಚಯ. ನಿಶ್ಚಯಾತ್ಮಕವಾಗಿದೆ. ಪರಾತ್ಮಕಂ, ನಮಗಿಂತ ಮೇಲ್ಗಡೆಯ ದೇವತೆಗಳೆಲ್ಲ ಈ ದೇಹದ ಅಂತರ್ಯಾಮಿಗಳು. ಲಿಂಗಾದಿ, ಇದನ್ನ ಅಭಿವ್ಯಕ್ತಿಸಲಿಕ್ಕೆ ಬೇಕಾದ ಅನೇಕ ಲಿಂಗಗಳುಂಟು. ಆಮೇಲೆ ದೇವಂ, ಇದರ ಒಳಗಡೆ ಪೂರ್ಣ ಒಡೆಯನಾದ ನಾರಾಯಣ, ಅವನನ್ನ ಕುರಿತಾಗಿ ಅಧ್ಯಾಸ್ತೆ, ಅವನ ಹತ್ತಿರದಲ್ಲಿ ಇರ್ತಾನೆ. ಇಷ್ಟು ಇರುತ್ತೆ. ಒಂದು ದೇಹ ಅಂದರೆ ಇಷ್ಟು ಇರುತ್ತೆ. ಒಂದು ನನ್ನದಲ್ಲದೆ ಇರೋದು, ಆದರೆ ನಾನು ಅಂತ ಅಂದ್ಕೊಂಡಿರೋದು. ಇನ್ನೊಂದು ಶುದ್ಧವಾದ ಚಿತ್, ಇನ್ನೊಂದು ನಿಶ್ಚಯ, ಆಮೇಲೆ ದೇವತೆಗಳ ಭಾಗ. ಇದಕ್ಕೆ ಪೋಷಕವಾದ ಜ್ಞಾಪಕಗಳು. ಲಿಂಗ ಅಂತಂದ್ರೆ ಯಾವುದು ನಮಗೆ ನೆನಪನ್ನು ನೀಡುತ್ತಾವೋ ಅದು ದೇವರು. ಇವಿಷ್ಟನ್ನ ಅವಲಂಬಿಸಿಕೊಂಡು ನಮಗೆ ದೇವರ ಜ್ಞಾನ ಬರುತ್ತೆ. ದೇವಂ ದೇವಸ್ಯ ಜ್ಞಾನಂ ಅಧ್ಯಾಸ್ತೆ. ಇದೇ ದೇವರ ಜ್ಞಾನ. ಈ ಶರೀರದ ಇಷ್ಟೊಂದು ಪೋರ್ಷನ್ಗಳಿವೆ. ಈ ಶರೀರ ಅಂತ ಹೇಳಿದ್ರೆ ಹೊರಗಡೆಯದ್ದಾಯ್ತು. ಅನೇಕ ಭೂತಗಳ, ಪಂಚಭೂತಗಳ ಒಂದು ಸಮ್ಮೇಳನ. ಶರೀರ ಅಂದರೆ ಪಂಚಭೂತಗಳ ಸಮ್ಮೇಳನ. ಕೇವಲ ಶರೀರ ಅಷ್ಟರಿಂದಲೇ ಆಗ್ಬಿಡತ್ತಾ?
ಕಟ್ಟಿಗೆಯ ಬೊಂಬೆಯನ್ನು ಮಾಡ್ತೇವೆ. ಕಟ್ಟಿಗೆಯ ಬೊಂಬೆಗೂ ನಮಗೂ ಏನು ವ್ಯತ್ಯಾಸ? ಅಲ್ಲಿ ಭಾವನೆ ಇಲ್ಲ. ಹಾಗಾದ್ರೆ ಒಂದೇ ಭಾವನೆ ಇರುತ್ತಾ? ಭಾವನೆಯ ಮಿಕ್ಸ್ಚರ್, ಅನೇಕ ಭಾವನೆಗಳ ಮಿಶ್ರಣ ಇರುತ್ತೆ. ಅದೇ ಇದು. ಅಮೂರ್ತವಾದದ್ದು ಇದು, ಮೂರ್ತವಾದದ್ದು. ಮೂರ್ತವಾದದ್ದರಲ್ಲಿಯೂ ಅನೇಕ ಪ್ರಭೇದಗಳಿದೆ, ಅನೇಕ ಅಮೂರ್ತಗಳಿದೆ. ಒಂದೇ ಅಮೂರ್ತ ಇರಲ್ಲ. ಇವಾಗ ನಾವೇನು ಅನ್ಕೊಂಡಿದ್ದೇವೆ, ಜೀವ ಅವನೊಬ್ಬನೇ ಅಮೂರ್ತ ಅಂತ. ಜೀವ ಮಾತ್ರ ಅಲ್ಲ, ಈ ಭಾವನೆಗಳು ಅಮೂರ್ತ. ಸೊ ಮೂರ್ತಾಮೂರ್ತದ ಸಂಯೋಗ ಮಾತ್ರ ಅಲ್ಲ, ಅಮೂರ್ತಗಳ ಸಂಯೋಗ, ಮೂರ್ತಗಳ ಸಂಯೋಗ ಈ ತರಹ ಇದೆ. ಚಿನ್ಮಯೋಯಂ ಹಿನಾದಾಖ್ಯ ಶಬ್ದಶ್ಚಾಸೌ ಮನೋಮಹಾನ್ ಗತಿಮಾನುತ ಸಂಧತ್ತೆ ವರ್ಣಮತ್ತತ್ಪದಾನ್ವಿತಂ. ಈ ತರಹದ ಮನಸ್ಸಿನಿಂದ ಇವನೇನು ಮಾಡ್ತಾನೆ, ಅರ್ಥ ಮಾಡ್ಕೋತಾನೆ. ಒಂದು ಶಬ್ದವನ್ನು ಕೇಳಿದ್ರೆ ಅರ್ಥ ಆಗಬೇಕು ಅಂತಂದ್ರೆ ಇಷ್ಟೆಲ್ಲ ಇರಬೇಕಾಗತ್ತೆ. ನಾನಾ ಶುದ್ಧ ಚಿತ್, ನಿಶ್ಚಯ, ದೇವತೆಗಳ ಕೆಲಸ, ಆಮೇಲೆ ಜ್ಞಾಪಕಗಳು. ಅಂದ್ರೆ ಜ್ಞಾಪಕ ಅಂತಂದ್ರೆ ಇದಿದ್ರೆ ಇದಿರುತ್ತೆ ಅಂತ, ಅದನ್ನ ಇನ್ಫರೆನ್ಸ್ ಅಂತ ಕೂಡ ಕರಿಬಹುದು. ಇದು ಎಲ್ಲ ಇದ್ರೆ ದೇವರು ಜ್ಞಾನ ಕೊಟ್ರೆ ಅವನು ಶಬ್ದ ಹೇಗೆ ಕೇಳ್ತಾನೆ ಒಬ್ಬ ಜೀವ? ನಮಗೆ ಇವತ್ತು ಏನ್ರೇ ಕಿವಿ ಇದೆ ಕೇಳ್ಬಿಡ್ತೀವಿ ಅಂತ, ಅಷ್ಟು ಸುಲಭ ಇಲ್ಲ ಇದು. ಯೋಚನೆ ಮಾಡಿದ್ರು ಎಂತಹ ಜಟಿಲ ಪ್ರಕ್ರಿಯೆ ಅಂತ ಅರ್ಥ ಆಗುತ್ತೆ. ದೇವರ ಅನುಗ್ರಹ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಯಾವ್ದಾರೊಂದು ಅವಯವ ಕೈ ಕೊಟ್ಟಾಗ ಈ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಅವಾಗ ಅದು ಗೊತ್ತಾಗತ್ತೆ. ದೇಹ ಹೀಗಿದೆ, ದೇಹದ ಎಕ್ಸ್ಪ್ರೆಷನ್ಗೆ ಕಾರಣವಾದದ್ದು ಒಂದು ಶಬ್ದ. ಆ ಶಬ್ದ ಹೇಗಿರುತ್ತೆ? ಚಿನ್ಮಯೋಯಂ ಹಿನಾದಾಖ್ಯ, ನಾದ ಅಂತ ಒಂದಿರುತ್ತೆ. ಆ ನಾದ ಅನ್ನೋದು ಜೀವನ ಶುದ್ಧವಾದ ಅಭಿವ್ಯಕ್ತಿ, ದೇವರ ಶುದ್ಧವಾದ ಅಭಿವ್ಯಕ್ತಿ. ಆಯ್ತಾ? ಈ ನಾದ ಅನ್ನೋದು ಶಬ್ದವನ್ನ, ಮನಸ್ಸನ್ನ ಒಳಗೊಳ್ಳುತ್ತೆ. ಅವಾಗ ಅದು ಭಾಷೆ ಆಗತ್ತೆ. ಇದಿಲ್ಲ ಅಂತ ಇಟ್ಕೊಳ್ಳಿ. ಟೇಪ್ ರೆಕಾರ್ಡರ್ನಲ್ಲಿ ಶಬ್ದ ಇದೆ, ನಾದ ಇಲ್ಲ. ನಾದದ ಧ್ವನಿ ಇದೆ, ನಾದದ ಅನುಕರಣೆ ಇದೆ. ನಾದವನ್ನ ಇಮಿಟೇಟ್ ಮಾಡುವಂತಹ ಒಂದು ಶಕ್ತಿಯನ್ನ ದೇವರಲ್ಲಿಟ್ಟಿದ್ದಾನೆ. ಟೇಪ್ ರೆಕಾರ್ಡರ್ನಲ್ಲಿ, ಮೊಬೈಲಲ್ಲಿ ಆ ನಾದ ಇರಲ್ಲ. ಆ ನಾದ ಜೀವಾತ್ಮದ ಜೊತೆಗೂಡಿಯೇ ಬರಬೇಕು. ಈಗ ನಾವು ಕೇಳೋದು ಪ್ರತಿಧ್ವನಿಯೇ ವಿನಃ, ಅಂದ್ರೆ ಡಿವೈಸ್ ಮೂಲಕ ಕೇಳುವಂಥದ್ದು ಪ್ರತಿಧ್ವನಿಯೇ ವಿನಃ ಆ ಧ್ವನಿ ನಾವು ಅಲ್ಲಿಂದಲೇ ಕೇಳಬೇಕು, ಎದುರುಗಡೆ ಇರುವ ಜೀವನಿಂದಲೇ ಕೇಳಬೇಕು. ಅದು ಅದರ ಕಂಪ, ತರಂಗ ಮೊದಲಾದವುಗಳನ್ನೆಲ್ಲ ಒಳಗೊಂಡು ಬರುತ್ತೆ. ಹೀಗಾಗಿ ಒಂದು ಶಬ್ದ ಮೂರ್ತಾಮೂರ್ತಗಳ ಮಿಶ್ರಣ. ಧ್ವನಿ ಅನ್ನೋದು, ನಾದ ಅನ್ನೋದು ಅಮೂರ್ತ, ಧ್ವನಿ ಅನ್ನೋದು ಮೂರ್ತ. ಎರಡೂ ಸೇರಿದ್ರೆ ಭಾಷೆ ಆಗತ್ತೆ. ಭಾಷೆ ಅಂದ್ರೆ ಮೂರ್ತಾಮೂರ್ತಗಳ ಮಿಶ್ರಣ. ಭಾಷೆ ಅಂದ್ರೆ ನಾವು ಮಾತನಾಡ್ತೇವೆ, ಒಂದು ಶಬ್ದ ಮಾತನಾಡ್ತೇವೆ. ಈ ಶಬ್ದದ ವರ್ಣ ಇದೆಯಲ್ಲ ಅದು ಅಮೂರ್ತ, ಧ್ವನಿ ಇದೆಯಲ್ಲ ಅದು ಮೂರ್ತ. ನಾದ ಅನ್ನೋದು ಅಮೂರ್ತ, ನಾದ ಅನ್ನೋದು ಅಮೂರ್ತ, ಶಬ್ದ ಅನ್ನೋದು ಮೂರ್ತ. ಮೂರ್ತಾಮೂರ್ತಗಳ ಮಿಶ್ರಣ ಏನಿದೆ ನಾವಿವತ್ತು ಕೇಳುವಂಥದ್ದು. ಒಂದು ಶಬ್ದ, ಅದರಿಂದಾಗಿ ದೇಹ ಮತ್ತೆ ಆತ್ಮ ಯಾವ ರೀತಿ ಹೆಣೆದುಕೊಂಡಿವೆ? ದೇಹ ಅನ್ನುವ ಮೂರ್ತ, ಆತ್ಮ ಅನ್ನುವ ಅಮೂರ್ತ ಎರಡೂ ಹೆಣೆದುಕೊಂಡಿದೆ.
ಇಲ್ಲಿ ಪ್ರತಿಯೊಂದು ಕಡೆಯೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಲ್ಲೆಲ್ಲದರಲ್ಲಿಯೂ ಕೂಡ ಮೂರ್ತಾಮೂರ್ತಗಳ ಮಿಶ್ರಣ. ನಾವು ನೋಡುವ ಎಲ್ಲ ಪದಾರ್ಥವೂ ಕೂಡ ಕಾಣುವ ಕಾಣದ ವಸ್ತುಗಳು ಎರಡು ಜೋಡಣೆ ಆಗಿವೆ ಅಂತಾನೆ ನಾವು ಚಿಂತನೆ ಮಾಡಲಿಕ್ಕಾಗತ್ತೆ. ಹೀಗಾಗಿ ನಾಸ್ತಿಕರು ಅಂತ ಏನಿದ್ದಾರೆ, ದೇಹವೇ ಆತ್ಮ ಅಂತ ಯಾರು ಹೇಳ್ತಾರೆ, ಅವರು ಆಳಕ್ಕಿಳಿದೇ ಇಲ್ಲ. ಅವರು ಕಾವ್ಯ ಆಳಕ್ಕಿಳಿದಿಲ್ಲ. ನೀವು ನಾಸ್ತಿಕರ ಕಾವ್ಯವನ್ನು ನೋಡಿ ಆಳಕ್ಕಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಒಂದಿಷ್ಟು ಪದ್ಯಗಳನ್ನು ಬರಿತಾ ಇದ್ದೆ. ಧಾರವಾಡಕ್ಕೆ ಹೋದಾಗ ಅಲ್ಲಿ ಒಬ್ಬರು ನಮ್ಮ ಕಾಖಂಡಕಿಯವರು ವಾಮನ ಬೇಂದ್ರೆಯವ್ರ ಹತ್ರ ಕರ್ಕೊಂಡು ಹೋದರು. ನಿಮ್ಮ ಪದ್ಯಗಳನ್ನು ಅಲ್ಲಿ ತೋರಿಸಿ ಬನ್ನಿ ಅಂತ. ಅವರು ಹಿರಿಯರು, ವಾಮನ ಬೇಂದ್ರೆ. ನಾನು ಹೋಗಿ ನಮಸ್ಕಾರ ಮಾಡಿದೆ ಅವರಿಗೆ. ಸಂತೋಷ ಆಯಿತು. ಪದ್ಯವನ್ನು ನೋಡಿದ್ರು. ನೋಡಿ ಚೆನ್ನಾಗಿದೆ, ಆದರೆ ಇಲ್ಲಿ ತಿದ್ದಲಿಕ್ಕಿಲ್ಲ. ಎರಡು ಕಾರಣದಿಂದ. ಎಕ್ಸ್ಪ್ರೆಷನ್ ಅವನದ್ದು, ಎರಡನೇದು ನೀವು ಯಾವುದೋ ಉಪನಿಷತ್ತಿನ ಅನುವಾದ ಮಾಡಿದ್ದೀರಾ ಅಂತ ಕಾಣುತ್ತೆ ಅಂತ ಹೇಳಿದ್ರು. ಹೌದು, ಇಲ್ಲ ಅಂತಂದರೆ ಇನ್ಯಾವ ರೀತಿ ಆಗತ್ತೆ? ಉಪನಿಷತ್ತಿನ ಕಾವ್ಯಾತ್ಮಕತೆ ಅಂದರೆ ಅದನ್ನು ಮೊದಲನೇ ಸರ್ತಿ ಓದಿದಾಗ ಉಪನಿಷತ್ತಲ್ಲಿ ನಮಗೆ ಆ ಕಾವ್ಯಾತ್ಮಕತೆ ಇದೆ ಅಂತ ಗೊತ್ತಾಗಲ್ಲ. ಎರಡನೇ ಸರ್ತಿ ಓದಿದ್ರೂ ಗೊತ್ತಾಗೋದಿಲ್ಲ. 3, 4, 5 ಆ ತರಹ ಆವೃತ್ತಿ ಮಾಡ್ತಾ ಇದ್ದಾಗ ಅದರ ಭಾವನೆಗಳು ನಮ್ಮ ಮನಸ್ಸನ್ನು ಹಿಡಿದು ಬಿಡುತ್ತೆ. ವೇದದ್ದು ಅಷ್ಟೆ, ವೇದ ಸೂಕ್ತಗಳು ಅಷ್ಟೆ, ಹಿಡಿದು ಬಿಡುತ್ತೆ. ಆವಾಗ ಅವರೊಂದು ಮಾತು ಹೇಳಿದ್ರು, ಅತೀಂದ್ರಿಯ ಪ್ರಪಂಚ ಇರದೆ ಕಾವ್ಯ ಪ್ರಪಂಚ ಇರೋದಿಲ್ಲ, ಅದಿಲ್ಲದೆ ಇದಿಲ್ಲ. ಅತೀಂದ್ರಿಯ ಪ್ರಪಂಚ ಇಲ್ಲದೆ ಕಾವ್ಯ ಪ್ರಪಂಚ ಇಲ್ಲ. ಹಾಗಾದ್ರೆ ನಾಸ್ತಿಕರು ಕಾವ್ಯ ಬರೀತಾರಲ್ಲ, ಸಾಮಾನ್ಯವಾಗಿ ನಾಸ್ತಿಕರು ಬರೆಯುವ ಕಾವ್ಯ ಅದು ಕಾವ್ಯವಾಗಿರಲ್ಲ. ಯಾಕೆಂದ್ರೆ ಆ ಮೈನ್ ಪಾಯಿಂಟ್ ಅಮೂರ್ತತೆ ಮಿಸ್ ಆಗೋಗಿರುತ್ತಲ್ಲಿ. ಅದಕ್ಕೆ ಅವರೇನು ಮಾಡ್ತಾರೆ, ಪ್ರೀತಿ, ವಾತ್ಸಲ್ಯ ಇತ್ಯಾದಿಗಳಲ್ಲಿ ಅವರು ಸ್ಟಕ್ ಆಗ್ತಾರೆ, ಅಲ್ಲಿಗೆ ನಿಂತು ಬಿಡ್ತಾರೆ. ಅದರಿಂದಾಗಿ ನೀವು ಯಾವ ನಾಸ್ತಿಕರ ಹಾಡು ಈ ತನಕ ಉಳಿದು ಬಂದಿಲ್ಲ. ನೀವು ಪುರಂದರದಾಸರದು ಅಥವಾ ಬೇರೆ ಯಾವುದೇ ಆಸ್ತಿಕರದ್ದು, ಮಹಿಪತಿ ದಾಸರದಾಗಿರಬಹುದು, ಕನಕದಾಸರದಾಗಿರಬಹುದು, ಅತೀಂದ್ರಿಯವಾದ ವಸ್ತುವನ್ನು ಒಳಗೊಂಡಿರೋದ್ರಿಂದಾಗಿ ಅದು ನಮ್ಮನ್ನು ಗಾಢವಾಗಿ ತಾಗತ್ತೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನಮಗದ್ರ ಯಾವುದರ ಪರಿಭಾಷೆಯೂ ಗೊತ್ತಿಲ್ಲದೆ ಇರಲಿ, ಆ ಹಾಡಿನ ಅರ್ಥವೇ ನಮಗಾಗದೇ ಇರಲಿ, ನಮಗೆ ಆ ಭಾವ ಒಂದು ವಿಚಿತ್ರವಾದ ಭಾವ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕೆ ಅಂದರೆ ಕಾವ್ಯವೂ ಅಷ್ಟೇ, ಮೂರ್ತ ಹಾಗೂ ಅಮೂರ್ತಗಳ ಸಂಯೋಗ ಇರುತ್ತೆ. ಇದು ಎಲ್ಲ ಕಡೆಗೂ ಅನ್ವಯ. ಎಲ್ಲಿ ಮೂರ್ತಾಮೂರ್ತಗಳ ಸಂಯೋಗ ಇರುತ್ತೆ ಅಲ್ಲಿ ಕಾವ್ಯತ್ವ ಇರುತ್ತೆ. ರಸಾಸ್ವಾದಕ್ಕೂ ಮೂರ್ತಾಮೂರ್ತ ಬೇಕು. ಯಾಕೆಂದ್ರೆ ದೇಹವೇ ಮೂರ್ತಾಮೂರ್ತಗಳ ಸಂಯೋಗ. ಹೀಗಾಗಿ ಅದರ ಬೆನ್ನು ಹಿಡಿದೇ ಹೋಗಬೇಕು. ಚಿನ್ಮಯೋಯಂ ಹಿ ನಾದಾಖ್ಯ. ನಾದ ಅನ್ನೋದು ಜೀವಸ್ವರೂಪದ ಕೊಡುಗೆ. ಶಬ್ದಶ್ಚಾಸೌ ಮನೋಮಹಾನ್. ಶಬ್ದ ಅನ್ನೋದು ಮನಸ್ಸಿನಿಂದ ಬಂದಿದೆ. ಗತಿಮಾನ್ ಉತ ಸಂಧತ್ತೆ. ಇಲ್ಲಿ ಅರಿವಿರುವವನಾಗಿ ವರ್ಣ, ಪದ ಮೊದಲಾದವುಗಳ ಅರಿವನ್ನು ಹೊಂದುತ್ತಾನೆ. ವರ್ಣ ಪದಗಳಿಂದಾಗಿ ನಮ್ಮ ಎಕ್ಸ್ಪ್ರೆಷನ್ ಆಡುವ, ಅಂದ್ರೆ ನಮ್ಮ ಮಾತು ಕೂಡ ಮೂರ್ತಾಮೂರ್ತಗಳ ಸಂಯೋಗ. ಮತ್ತೇನು ಮಾತಾಡ್ತಾ ಇದ್ದೀವಿ, ಅತೀಂದ್ರಿಯವಾದ ಪದಾರ್ಥವೇ ಇಲ್ಲ ಅಂತ ಹೇಳ್ತೀವಿ.
ಹೆಂಗೆ ಸಂಗತ ಆಗುತ್ತೆ? ಮಾತಾಡ್ತಾ ಇದ್ದೀವಿ, ಅತೀಂದ್ರಿಯವಾದ ವಸ್ತುವೇ ಇಲ್ಲ ಅಂತ ಮಾತನಾಡ್ತಾ ಇದ್ದೀವಿ. ಹೇಗದು? ಅದೇ ಅತೀಂದ್ರಿಯ ಫಸ್ಟ್, ಮತ್ತೆ ಮೂರ್ತಾಮೂರ್ತಗಳ ಸಂಯೋಗ. ಹೀಗಾಗಿ ಬೇಂದ್ರೆಯವರ ಪದ್ಯ ನಮ್ಮ ತಟ್ಟಿಯವರು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ನಾದಬೇಕು, ನಾದಬೇಕು, ನಾದಾನ ನಾದಬೇಕು. ನಾದಾನ ನಾದಿದ ಮೇಲೆ ವಾದ ಯಾಕೆ ಬೇಕು ಅಂತ. ನಾದಬೇಕು, ನಾದಬೇಕು, ನಾದಾನ ನಾದಬೇಕು, ನಾದಾನ ನಾದಿದ ಮೇಲೆ ವಾದ ಯಾಕೆ ಬೇಕು ಅಂತ ಬಹಳ ಸೊಗಸಾದ ಒಂದು ಪೊಯೆಟಿಕ್ ಎಕ್ಸ್ಪ್ರೆಷನ್. ಮಹಾಭಾರತದಲ್ಲಿ ಚಿನ್ಮಯೋಯಂ ಹಿ ನಾದಾಖ್ಯ, ನಾದ ಅನ್ನೋದು ಚಿನ್ಮಯ. ಚಿತ್ ಅಂತಂದ್ರೆ ಆತ್ಮ ಸ್ವರೂಪ, ಆತ್ಮಜ್ಞಾನ. ಶಬ್ದಶ್ಚಾಸೌ ಮನೋಮಹಾನ್, ಈ ಶಬ್ದವಾದರೋ ಮನಸ್ಸು. ಗತಿಮಾನ್, ಇವೆರಡರ ನಡುವೆ ಸಾಗುವವ ವರ್ಣ ಮತ್ತು ತತ್ ಪದಾನ್ವಿತಂ ಸಂಧತ್ತೆ. ವರ್ಣ ಪದ ಇವುಗಳನ್ನು ಜೋಡಿಸಿಕೊಂಡು ಅರಿವನ್ನು ಪಡಿತಾನೆ. ಅಂದ್ರೆ ನಮ್ಮ ಮಾತು ಮತ್ತೆ ಅರ್ಥೈಕೆ ಇವೆರಡೇ ಮೂರ್ತಾಮೂರ್ತಗಳ ಸಂಯೋಗ. ಕಾಯೋ ನಾಸ್ತಿ ಚತೇಷಾಂ ವೈ ಅವಕಾಶಸ್ತಥಾ ಪರಂ ಏತೇನೋಢಾಹಿ ಚಾಖ್ಯಾತಾಃ ಸರ್ವೇತೇ ಧರ್ಮದೂಷಕಾಃ. ಹೀಗಿರುವಾಗ ಯಾರು ಅತೀಂದ್ರಿಯ ವಾದವನ್ನು ನಿರಾಕರಣೆ ಮಾಡ್ತಾರೆ ಅವರನ್ನು ಬೈಬೇಕು, ಧರ್ಮದೂಷಕಾಃ. ಯಾಕೆ? ಕಾಯೋ ನಾಸ್ತಿ ಚ ತೇಷಾಂ, ಅವ್ರಿಗೇನು ಶರೀರ ಇಲ್ವೇನು? ಅವಕಾಶ ತಥಾ ಪರಂ, ಕ್ರಮಬದ್ಧವಾಗಿ ಅವಕಾಶ ತುಂಬಿಕೊಳ್ತಾ ಇಲ್ಲವಾಗ್ತಾ ತುಂಬಿಕೊಳ್ತಾ ಇಲ್ಲವಾಗ್ತಾ ಇರತ್ತೆ. ಆ ಥರದ ವ್ಯವಸ್ಥೆ ಮಾಡಿದ್ದಾನೆ ದೇವರು. ಗಾಳಿ ದೇಹದಲ್ಲಿ ತುಂಬಿಕೊಳ್ಳುತ್ತೆ, ಅವಕಾಶ, ಗಾಳಿ ಅವಕಾಶವನ್ನು ತುಂಬಿತು, ಆಮೇಲೆ ಉಸಿರು ಹೊರಗಡೆ ಬಿಡ್ತಾನೆ, ಗಾಳಿಯನ್ನ ಖಾಲಿ ಮಾಡ್ತಾನೆ ಶರೀರದಿಂದ. ಕಾಯೋ ನಾಸ್ತಿ ಚ ತೇಷಾಂ ವೈ, ಶರೀರ ಅದು ಅವಕಾಶವನ್ನು ಒಳಗೊಂಡೇ ಇರುತ್ತೆ. ಹೊಟ್ಟೆ ತುಂಬಿತ್ತು, ಆಯಿತು, ಹೊಟ್ಟೆಯಲ್ಲಿದ್ದದ್ದು ಖಾಲಿ ಆಯಿತು. ಅವಕಾಶ ತುಂಬಿತು, ಮತ್ತೆ ಅವಕಾಶ ಉಂಟಾಯಿತು. ಏತೇನ ಊಢಾಯಿತ ಇತಿ ಚ ಆಖ್ಯಾತಾಹ. ಹೀಗೆ ಇದು ನಮ್ಮನ್ನು ಹೊತ್ತಿವೆ, ಮೂರ್ತಗಳು ಮತ್ತೆ ಅಮೂರ್ತಗಳು. ತುಂಬಿ ತುಂಬದ, ತುಂಬಿ ತುಂಬದ, ತುಂಬಿ ಖಾಲಿಯಾಗುವ ಈ ಎಲ್ಲ ವಸ್ತುಗಳು ನಮ್ಮನ್ನು ಹೊತ್ತಿವೆ. ಆದರೆ ಇದ್ಯಾವುದನ್ನು ಅವರು ಒಪ್ಪಲ್ಲ. ಸರ್ವೇತೆ ಧರ್ಮದೂಷಕಾಹ, ಅವರು ಮೊದಲು ಧರ್ಮದ ದೂಷಕರು, ಇದರ ಸಂಬಂಧವನ್ನೇ ತಿಳಿಯದವರು. ಅಬಂಧನಮವಿಜ್ಞಾನಾತ್ ಜ್ಞಾನಂ ತದ್ಧ್ರುವಮವ್ಯಯಂ ನಾನಾಭೇದ ವಿಕಲ್ಪೇನ ಯೇಷಾಂ ಆತ್ಮ ಸ್ಮೃತಃ ಸದಾ. ಅದರಿಂದ ಅಬಂಧನಂ, ಬಂಧನ ಇಲ್ಲ ಅಂತ, ವಿಜ್ಞಾನವೇ ಇಲ್ಲ ಅಂತ, ಜ್ಞಾನ ಅನ್ನೋದು ಕೇವಲ ಶರೀರಕ್ಕೆ ಸಂಬಂಧಪಟ್ಟದ್ದು ಅಂತ ಏನೇನೆಲ್ಲ ಹೇಳ್ತಾರೆ ವಾದಿಗಳು. ಸರ್ವೇತೆ ಧರ್ಮದೂಷಕಾಹ, ಇವರೆಲ್ಲರೂ ಧರ್ಮದೂಷಕರು. ಪ್ರಕೃತೇರಪರಸ್ತೇಷಾಂ ಬಹವೋಪ್ಯಾತ್ಮವಾದಿನಃ ವಿರೋಧೋ ಹ್ಯಾತ್ಮಸನ್ಮಾಯಾಂ ನ ತೇಷಾಂ ಸಿದ್ಧಯೇವ ಹಿ. ಇನ್ನು ಕೆಲವರಿದ್ದಾರೆ ಬಹವೋಪಿ ಆತ್ಮವಾದಿನಃ, ಅವರು ಆತ್ಮವಾದಿಗಳು, ಆತ್ಮವನ್ನು ಒಪ್ತಾರವರು. ಆ ಆತ್ಮವಾದಿಗಳು ಅವರೇನ್ ಮಾಡ್ತಾರೆ? ಆತ್ಮ ಇದೆ ಅಂತ ಒಪ್ತಾರೆ, ಆತ್ಮ ಸಾಕ್ಷಿ ಅಂತ ಮಾತನಾಡ್ತಾರೆ, ದೇಹಾತಿರಿಕ್ತನಾದ ಆತ್ಮನಿದ್ದಾನೆ ಅಂತ ಹೇಳ್ತಾರೆ. ಆದರೆ ಪ್ರಕೃತಿಯೇ ಮಿಗಿಲು ಅಂತ ಹೇಳ್ತಾರೆ. ಅವರಿಗೂ ಕೂಡ ಆತ್ಮ ಸಿದ್ಧನಲ್ಲ.
ಅದರಿಂದಾಗಿ ಅನ್ಯದಾಚ ಗೃಹೀತೈಸ್ತೈ ವೇದಭಾಷ್ಯಾಸ್ತತಸ್ಮೃತಾ, ಜೀವಕ್ಕಿಂತ ಜಡ ದೊಡ್ಡದು ಅಂತ ಹೇಳುವವರು ಅವರು ವೇದಬಾಹ್ಯರು ಅಂತ ಪಂಚಶಿಖ ಹೇಳ್ತಾ ಇದ್ದಾನೆ. ಅಂದರೆ ಅವನು ಸಾಂಖ್ಯ ಸಿದ್ಧಾಂತವನ್ನೇ ಇಲ್ಲಿ ಗುರಿ ಮಾಡಿದ್ದು. ಸಾಂಖ್ಯರು ಅಂತ ಹೇಳಿ ಈ ಪ್ರಾಚೀನ ಭಾರತದಲ್ಲಿ ಒಬ್ಬರು ಆಗಿ ಹೋದರು. ಈಗಲೂ ಇದ್ದಾರೆ, ಅವರು ಬೇರೆ ರೂಪದಿಂದ ಇದ್ದಾರೆ. ಯಾಕೆಂದ್ರೆ ಮಧ್ವರು ಹೇಳ್ತಾರಲ್ವಾ, ಎಲ್ಲವಾಗಲೂ ಎಲ್ಲ ಮತಗಳು ಇರ್ತವೆ, ಅನಾದಿ ಕಾಲತೋ ವೃತ್ತಾಹ. ಈಗಲೂ ಕೂಡ ಸಾಂಖ್ಯರಿದ್ದಾರೆ. ಹೇಗಿದ್ದಾರೆ? ದೇವರು ಅಂತ ಒಂದು ಒಪ್ಪಲ್ಲ, ಆತ್ಮ ಅಂತ ಒಂದು ಒಪ್ಪಲ್ಲ, ಕೇವಲ ಪ್ರಜ್ಞೆ ಮಾತ್ರ ಇದೆ ಅಂತ ಒಪ್ತೀವಿ. ಆ ಪ್ರಜ್ಞೆ ಅನ್ನೋದು ಈ ದೇಹ ಬಿಟ್ಟು ಎಷ್ಟೋ ದಿವಸ ಆದ್ಮೇಲೆ ಇನ್ನೊಂದು ದೇಹಕ್ಕೆ ಸೇರ್ಕೊಳ್ಳುತ್ತೆ. ಅದರಿಂದಾಗಿ ಇವನು ಕಂಡುಹಿಡಿದಿದ್ದನ್ನೇ ಮುಂದೆ ಇನ್ನೊಬ್ಬ ಕಂಡುಹಿಡಿತಾನೆ. ಯಾಕೆಂದ್ರೆ ಇವನ ಪ್ರಜ್ಞೆ ಮಾತ್ರ ಟ್ರಾವೆಲ್ ಮಾಡುತ್ತೆ ಅಂತ. ಆ ಪ್ರಜ್ಞೆ ಯತ್ ಸ್ವರೂಪ ಅಂದ್ರೆ ಪ್ರಕೃತಿ ಸ್ವರೂಪ ಅಂತಾನೆ ಹೇಳಬೇಕು ಅವರು. ಪ್ರಕೃತಿಯೇ ಎಲ್ಲವನ್ನ ಮಾಡೋದು. ಆತ್ಮ ಪುರುಷಸ್ತು ಪುಷ್ಕರ ಪಲಾಶವನ್ ನಿರ್ಲೇಪ ಅಂತಾರೆ. ಪ್ರಕೃತಿ ಕರ್ತೃ, ಪುರುಷಸ್ತು ಪುಷ್ಕರ ಪಲಾಶವನ್ ನಿರ್ಲೇಪ ಅಂತ ಈ ತರಹ ಮಾತನಾಡುವವರಿದ್ದಾರೆ. ಇವರೆಲ್ಲರೂ ಕೂಡ ವೇದಭಾಷ್ಯಾ ತತಸ್ಮೃತಾ, ವೇದಕ್ಕೆ ಬಾಹಿರರು ಅಂತ ಹೇಳುವಲ್ಲಿಗೆ 16 ಶ್ಲೋಕ ಆಯಿತು. ಇನ್ನು 17ನೇ ಶ್ಲೋಕ ಏನಿದೆ ಅದನ್ನ ನಾವು ನಾಳೆ ನೋಡೋಣ. ವೇದವನ್ನು ಅರ್ಥ ಮಾಡಿಕೊಳ್ಳದೇ ಇರೋದ್ರಿಂದಾಗಿ ಹೇಗೆ, ವೇದವನ್ನು ಅರ್ಥ ಮಾಡಿಕೊಂಡ್ರೆ ಏನಾಗತ್ತೆ, ವೇದದ ಸ್ವರೂಪ ಏನು ಇತ್ಯಾದಿಗಳನ್ನು ಅಲ್ಲಿ ಹೇಳುತ್ತಾರೆ. ಅದನ್ನ ನಾವು ನಾಳೆ ನೋಡೋಣ. ನಾನು ಈ ಮೊದಲೇ ಹೇಳಿದ ಹಾಗೆ ಇದು ನರಹರಿ ತೀರ್ಥರ ಬಗೆಗೆ ಒಂದಿಷ್ಟು ಸಂಗತಿಯನ್ನ ಇವತ್ತು ಹೇಳಬೇಕು ಅಂತ ಅನ್ಕೊಂಡೆ. ನರಹರಿ ತೀರ್ಥರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ನಮಗೆ ಸಿಗೋದಿಲ್ಲ. ಶ್ರೀಕೂರ್ಮಂ ಅಂತ ಹೇಳಿ ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾದ ಬಾರ್ಡರ್, ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾ ಬಾರ್ಡರ್, ಅಲ್ಲಿ ಕೂರ್ಮ ನರಸಿಂಹ ದೇವಸ್ಥಾನ ಅಂತ ಇದೆ. ಆ ಕೂರ್ಮ ನರಸಿಂಹ ದೇವಸ್ಥಾನ ವಾರಂಗಲ್ ಹತ್ರ ಬರುತ್ತೆ ಅಂತ ಹೇಳ್ತಾರೆ. ನಾನು ಯಾವ ಸ್ವಾಮಿಗಳು ಹೋಗಿದ್ದನ್ನ ಕೇಳಲಿಲ್ಲ, ಅವಾಗ ಹೋಗ್ತಿದ್ದಿರಬಹುದೇನೋ. ಈಗಂತೂ ಇತ್ತೀಚೆಗಂತೂ ಯಾವ ಸ್ವಾಮಿಗಳು ಹೋಗಿದ್ದನ್ನ ಕೇಳಲಿಲ್ಲ. ಯಾರೋ ಒಬ್ರು ಕುತೂಹಲಿಗಳು ಹೋಗಿ ನೋಡ್ಕೊಂಡು ಬಂದಿರಬಹುದು, ಗೊತ್ತಿಲ್ಲ. ಅಲ್ಲಿ ಶಿಲಾಶಾಸನ ಇದೆ. ಆ ಶಿಲಾಶಾಸನದಲ್ಲಿ ನರಹರಿ ತೀರ್ಥರ ಬಗ್ಗೆ ಒಂದು ಅವ್ರು ಕೆತ್ತಿಸಿರಬಹುದು ಅಥವಾ ಅವರ ಶಿಷ್ಯರು ಕೆತ್ತಿಸಿರಬಹುದು. ಅದರ ಬಗ್ಗೆ ಹೀಗಿದೆ: ದೇವಶ್ರೀ ಕಮಲಾ ವಿಲಾತಲಹರಿ ಪಾತ್ರಂ ಕಲಿಪ್ರೋನ್ಮಿಲತ್ ಕ್ಲೇಶಾಕ್ಲಿಷ್ಟ ಜನೆ ಖಿಲಕ್ಷಿತಿತಳೆ ಸಲ್ಲೀನ ಬೋಧೋದಯೇ ಸ್ವೀಯಶ್ರೀ ಪದಪಂಕಜೈಕ ಶರಣಾಂ ಸಂರಕ್ಷಿತುಂ ಸನ್ಮುನಿಃ ಜಾತಶ್ರೀ ಪುರುಷೋತ್ತಮಾವಿದ ಮಹಾತೀರ್ಥ ಸುಮತ್ಯಗ್ರಣೀ ಅಂತ. ಮೊದಲು ಅಚ್ಯುತ ಪ್ರಜ್ಞರ ಉಲ್ಲೇಖ. ದೇವಶ್ರೀ ಕಮಲಾ ವಿಲಾತ ಲಹರಿ ಪಾತ್ರಂ, ನಾರಾಯಣನ ಕರುಣೆಗೆ ಅತ್ಯಂತ ಪಾತ್ರನಾದವ. ಯಾಕೆಂದ್ರೆ ಇವರಾದ ಮೇಲೆ ಮಧ್ವರು ಬರಬೇಕಾ? ಇವರಿಗೆ ಶಿಷ್ಯರೇ ಆಗಿ ಬರಬೇಕು. ಯಾಕೆಂದ್ರೆ ಅಚ್ಯುತ ಪ್ರಜ್ಞರಿಗಿಂತ ಹಿಂದೆ ಎಷ್ಟು ಜನ ಸಜ್ಜನರು ಶುದ್ಧವಾದ ಜ್ಞಾನಕ್ಕಾಗಿ ಕಾತರಿಸಿದ್ರು. ಅಂಥದ್ದು ಅಚ್ಯುತ ಪ್ರಜ್ಞರಿಗೆ ಆ ಭಾಗ್ಯ ಸಿಗಬೇಕು ಅಂದ್ರೆ ದೇವರ ಕರುಣೆಯೇ ಇರಬೇಕು. ದೇವಶ್ರೀ ಕಮಲಾ ವಿಲಾಸ ಲಹರಿ ಪಾತ್ರಂ ಕಲಿಪ್ರೋನ್ಮಿಲತ್ ಕ್ಲೇಶ ಕ್ಲಿಷ್ಟ ಜನೆ ಖಿಲಕ್ಷಿತಿ ತಳೆ ಸಲ್ಲೀನ ಬೋಧೋದಯೇ. ಕಲಿಯ ಕಣ್ತೆರೆಯುವಿಕೆಯಿಂದ ಉತ್ಕಟವಾದ ಕ್ಲೇಶ ಉಂಟಾಯಿತು ಸಜ್ಜನರಿಗೆ. ಇಡೀ ಭೂಮಿ ಅದಕ್ಕಾಗಿ ಕಂಗೆಟ್ಟಿತು.
ಸಲ್ಲೀನ ಬೋಧೋದಯೇ, ಅರಿವೇ ಕುಲಗೆಟ್ಟಿತು. ಸ್ವೀಯ ಶ್ರೀ ಪದಪಂಕಜೈಕ ಚರಣಾನ್ ಸಂರಕ್ಷಿತುಂ ಸನ್ಮುನಿ ಜಾತಃ. ತನ್ನವರ ಅರಿವಿಗಾಗಿ ಒಬ್ಬ ಹುಟ್ಟಿದ ದಶರಥನಂತೆ, ವಸುದೇವನಂತೆ ಶ್ರೀ ಪುರುಷೋತ್ತಮಾಭಿಧಮಃ ತೀರ್ಥ, ಪುರುಷೋತ್ತಮ ತೀರ್ಥರು ಅಂತ. ಪುರುಷೋತ್ತಮ ತೀರ್ಥರು ಅನ್ನೋದು ಅವರ ಪಟ್ಟಾಭಿಷೇಕದ ನಾಮ. ಅಚ್ಯುತ ಪ್ರಜ್ಞಾ ಅನ್ನೋದು ಆಶ್ರಮ ನಾಮ. ಅಲ್ಲಿದೆ ತೆಲುಗು ಲಿಪಿಯಲ್ಲಿ ಈ ಎಲ್ಲ ಶ್ಲೋಕಗಳು ಇವೆ. ನನಗೆ ಗೊತ್ತು, ಹಂಪೆಯಲ್ಲಿ ಹೋಗಿ ಇರುವವರು ಯಾರೂ ಕೂಡ, ಅಂದರೆ ನರಹರಿ ತೀರ್ಥರ ಸೋಕಾಲ್ಡ್ ಆರಾಧನೆಯನ್ನು ಮಾಡಿದವರು ಯಾರೂ ಕೂಡ ಈ ಶ್ಲೋಕಗಳನ್ನು ಹೇಳಲ್ಲ ಅಂತ. ಅದರಿಂದಾಗಿ ನಾನು ಅನಿವಾರ್ಯ ಹೇಳಬೇಕಿದೆ. ಯನ್ ಮುನಿಭಾಷಿತ ಭಾಷ್ಯಂ ಭಾಷ್ಯಂ ಕಿಲ ತೀರ್ಥಿಕ ಪ್ರವರತಂಗೈ ಉನ್ಮದವಾದಿದ್ವಿರದ ಪ್ರತಿಕಂಭಮಂಕುಚಂ ಭವತಿ. ಯಾವ ಪುರುಷೋತ್ತಮ ತೀರ್ಥರಿಗೆ ಮಧ್ವರು ತಾನೇ ಹೇಳಿದ ಭಾಷ್ಯ ಅದನ್ನ ಕೇಳಿದರೆ ಉನ್ಮದವಾದಿದ್ವಿರದ ಪ್ರತಿಕುಂಭ ಮಂಕುಟಂ ಕರೋತಿ ಭವತಿ. ಯದ್ವಾ ತದ್ವಾ ತಮ್ಮ ವಿಚಾರಧಾರೆಗಳನ್ನು ಹರಿಸುವವರಿಗೆ ಏನ್ ಮಾಡುತ್ತೆ? ಅಂಕುಶವಾಗಿ ಇರುತ್ತೆ. ಅದೇ ಕಾಕುಳದಲ್ಲಿ ಇದೆ. ಆ ಊರ ಹೆಸರು ಹೇಳೋದು ಮರ್ತೆ. ಕಾಕುಳ ವಾರಂಗಲ್ನ ಹತ್ರ ಇದೆ. ತಸ್ಯ ಜ್ಞಾನ ಕಲಾ ಕಲೋದಯ ಫಲೋ ಕಲೋ ವೈಯಾಸಿಕಂ ಗೋಗಣಂ ಮಂದೈರ್ಭಿನ್ನ ಮತ ಪ್ರಧಾರಿತಮಲಂ ಸುವ್ಯಕ್ತ ಭೇದೇ ಪಥಿ ನೇತುಂ ಸಂಧೃತ ದಂಡ ಮಂಡಿತ ಕರೋ ಯಪ್ರಾದುರಾತಿನ್ಮುನಿವ್ರಾತೈಸ್ತೇವ್ಯ ಪದಾರವಿಂದ ಯುಗಳಾದಾನಂದ ತೀರ್ಥೋ ಮುನಿ. ಅಂತಹ ಅಚ್ಯುತ ಪ್ರಜ್ಞರಿಂದ ವ್ಯಾಸರ ಸೂತ್ರವನ್ನು ವ್ಯಾಖ್ಯಾನ ಮಾಡಲಿಕ್ಕಾಗಿಯೇ ಒಬ್ಬ ಹುಟ್ಟಿದ, ಹುಟ್ಟುತ್ತಲೇ ದಂಡವನ್ನು ಕೈಯಲ್ಲಿ ಹಿಡಿದಿದ್ದ. ನೇತುಂ ಸಂಧೃತ ದಂಡ ಮಂಡಿತಕರೋ ಯಪ್ರಾದುರಾಸಿ. ದಂಡ ಅಂದ್ರೆ ಭೌತಿಕವಾದ ದಂಡ ಅಂತಲ್ಲ, ಶಿಕ್ಷೆ ಅಂತ. ದುರ್ಮತಿಗಳಿಗೆ ಶಿಕ್ಷೆ, ಹಾಗೆ ಸನ್ಯಾಸ ತೆಗೆದುಕೊಂಡ ಮೇಲೆ ಪಡೆದುಕೊಂಡ ದಂಡ. ಆ ತರಹದ ದಂಡವನ್ನು ಹಿಡಿದು ಹುಟ್ಟಿದವ ಆನಂದ ತೀರ್ಥೋ ಮುನಿಹಿ, ಆನಂದ ತೀರ್ಥರು. ಯನ್ಮುಖ ನಿಸೃತ ಭಾಷಾ ಲಲಿತಾ ಲಲಿತ ಪ್ರಕಾರ ಪದವಿನ್ಯಾಸ ಕಮಲಾಪತಿ ಕಮಲಂ ಭಜತೆ ಭಜಮಾನ ಭವ ಭಯಾರಾತಿಂ. ಅವರು ರಚಿಸಿದ ಭಾಷ್ಯ ಚಂದದ ಪದ, ಚಂದದ ವಿನ್ಯಾಸವನ್ನು ಹೊಂದಿ ದೇವರೆಡೆಗೆ ನಮ್ಮನ್ನು ಒಯ್ಯುತ್ತದೆ. ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಸರಸ್ವತಿ ಲೋಕೆ ಚ ಹರಿಪಾದಾಬ್ಜ ಯುಗಳ ಪ್ರಾಪ್ತ ಏನು ಸಾ. ಆನಂದ ತೀರ್ಥರ ಮಾತು, ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಸರಸ್ವತಿ ಲೋಕದಲ್ಲಿ ಉಂಟಾಯಿತು. ಯಾಕೆ ಅಂದರೆ ದೇವರನ್ನು ಹೊಂದಿಸಲಿಕ್ಕಾಗಿ. ಸರಸ್ವತಿ ನದಿ ಗುಪ್ತಗಾಮಿನಿ, ಹಾಗೆ ಆಚಾರ್ಯರದ್ದು ಹೆಚ್ಚು ಗುಪ್ತಗಾಮಿನಿಯೇ. ತಸ್ಮಾಲ್ಲೋಕ ಸುರಕ್ಷಣಾತಿ ಪುಣಾತ್ ಸಂಪ್ರಾಪ್ತ ಕರ್ತವ್ಯ ಧೀರ್ದ್ವೇಧಾ ಮುತ್ರ ತಥಾತ್ರಯೋವತಿ ಜನಾನ್ ಕಾಲಿಂಗಭೂತಂ ಭವಾನ್ ಪಿತ್ರ್ಯಾಚಾರಮುಪೈತಿ ಸೂನಿರುತಿ ಸನ್ನೀತಿ ಸ್ಥಿತೋ ಧರ್ಮತಃ ಶತ್ರುಕ್ಷ್ಮಾಪತಿ ವರ್ಗ ದುರ್ಗ ನಿವಹಾನ್ ಭೀತಾನ್ ಅಭೀತ ಸ್ವಯಂ. ಅಂತಹ ಮಧ್ವಾಚಾರ್ಯರು ಲೋಕವನ್ನು ರಕ್ಷಣೆ ಮಾಡಲಿಕ್ಕಾಗಿ ಅಲ್ಲಿಯೇ ಒಬ್ಬ ಬ್ರಾಹ್ಮಣನನ್ನ ನಿಯಮಿಸಿದರು. ಅವನಿಗೆ ಇಲ್ಲಿ ಬರಬೇಕು ಅನ್ನುವ ಉತ್ಕಟ ತುಡಿತ ಇದ್ದರೂ ಕೂಡ ಈ ಕಾಲದ ತನಕ ಅಲ್ಲಿಯೇ ಇರು ಅಂತಂದ್ರು. ಅವನು ಅಮಾತ್ಯನಾಗಿ ಶತ್ರುಕ್ಷ್ಮಾಪತಿ ವರ್ಗ ದುರ್ಗ ನಿವಹಾನ್ ಅಭೀತಃ,
ಒಳ್ಳೆಯ ನೀತಿಯಲ್ಲಿ ನೆಲೆಗೊಂಡು ಶತ್ರು ದೇಶದ ರಾಜರ ಗರ್ವವನ್ನೆಲ್ಲ ಮುರಿದು ಹಾಕಿದ. ಯಾರದು? ಯಶ್ಚ ಶ್ರೀ ಕಮಟಾಧಿನಾಯಕ ಮಹಾಕಾರ್ಯೈಕಬದ್ಧೌ ರತಃ ತಸ್ಯ ಪ್ರಚ್ಯುತಿವಾರಣಾಯ ಚ ಬರಾನಿ ಕಕ್ಷಿತೀಘ್ರಾನಿ ಚನ್ ಧತ್ತೆ ಸತ್ಕರವಾಲಮಸ್ಯ ತಟಿತ ಸಂತ್ಯಕ್ತ ಜೀವೇ ರಿಪೌ ಹಂತವ್ಯಾನ್ ಅವಶೇಷಣಾನ್ ನಿಜ ವಿಧಿ ನೋ ಯಸ್ಯ ಬೋಧ್ಯಸ್ತರಾಂ. ಯಾರು ಕೂರ್ಮ ನರಸಿಂಹನ ಭಕ್ತಿಯಿಂದ ಶಬರಾನೀಕ ಕ್ಷಿತೀಧ್ರಾಶನಿಂ, ಬೇಡರು ಏನು ರಾಜರಿದ್ದಾರೆ ಸುತ್ತಲೂ, ಆ ಬೇಡರ ಹಾಡಿಗಳ ರಾಜರನ್ನೆಲ್ಲ ಒಂದು ಛತ್ರದಲ್ಲಿ ತಂದು ದಂಡವನ್ನೇ ಹಿಡಿದು, ಒಂದು ರೀತಿ ಸತ್ಕರವಾಲಂ ಕತ್ತಿಯನ್ನೂ ಹಿರಿದು ಹೋರಾಡಬಲ್ಲವನಾಗಿದ್ದ ಒಬ್ಬ ಇದ್ದ. ತೇನಾನೇನ ಶ್ರೀಮನ್ನರಹರಿತೀರ್ಥಾಖ್ಯ ಮುನಿವರೆಣ್ಯೇನ ಕಲಿಸಮಯ ಪ್ರಹ್ಲಾದ ಪ್ರಭಾವ ಪರಿತೋಷ್ಯ ಹರಿರೂಪೇಣ. ಅಂತಹ ನರಹರಿತೀರ್ಥರಿಂದ, ಕಲಿಯುಗದ ಪ್ರಹ್ಲಾದನಂತೆ ಇರುವವರಿಂದ ಈ ನರಸಿಂಹನು ಪ್ರತಿಷ್ಠಾಪಿತನಾದನು ಅಂತ ಮುಂದೆ ಬರೆಯುತ್ತದು. ತೇನಾನೇನ ಶ್ರೀಮನ್ನರಹರಿತೀರ್ಥಾಖ್ಯ ಮುನಿವರೆಣ್ಯೇನ ಕಲಿ ಸಮಯ ಪ್ರಹ್ಲಾದ ಪ್ರಭಾವ ಪರಿತೋಷ್ಯ ಹರಿರೂಪೇಣ. ಕಲಿಯುಗದ ಪ್ರಹ್ಲಾದನಂತೆ ನರಸಿಂಹನಿಗೆ ಸಂತೋಷವನ್ನಿತ್ತವನು. ಅಂತಹ ನರಹರಿ ತೀರ್ಥರು ಈ ದೇವಳದಲ್ಲಿ ನರಸಿಂಹನನ್ನ ಪ್ರತಿಷ್ಠೆ ಮಾಡಿದ್ದಾರೆ. ಸ್ವಸ್ತಿ ಶ್ರೀ ಶಕವತ್ಸರೇ ಹುತವಃ ವ್ಯೋಮದ್ವಯಕ್ಷ್ಮಾಯುತೆ ಮೇಷೇ ಶುಕ್ಲ ಚತಾಂಕ ಶೇಖರ ದಿನೇ ವಾರೇ ಚ ಸೌಮ್ಯೇ ವರೇ ಪ್ರಾಸಾದಂ ಕಮಠಾಧಿಪಸ್ಯ ಪುರತೋ ನಿರ್ಮಾಯ ಶರ್ಮಪ್ರದೋ ಯೋಗಾನಂದ ನೃಸಿಂಹ ಏಷ ಭಗವಾನ್ ಪ್ರೀತ್ಯಾ ಪ್ರತಿಷ್ಠಾಪಿತಃ. ಹೀಗೆ ಇರುವ ನರಹರಿ ತೀರ್ಥರು ಇವತ್ತಿನ ಸರಿಸುಮಾರು ಹುತವಃ ವ್ಯೋಮದ್ವಯಕ್ಷ್ಮಾಯುತೆ. ಹುತವಃ ಅಂದರೆ ಅಗ್ನಿ, ಅಗ್ನಿ ಮೂರು, ಶುಚಿ ಪಾವಕ ಪವಮಾನ ಅಂತ ಮೂರು ಅಂತ ತಲೆನಲ್ಲಿ ಇಟ್ಕೊಳ್ಳಿ, ಆಯ್ತಾ. ವ್ಯೋಮ, ವ್ಯೋಮ ಅಂದರೆ ಆಕಾಶ, ಆಕಾಶದ ಸಂಖ್ಯೆ 0, 0, 3, 0. ಆಮೇಲೆ ಧ್ವಜ 2, ಕ್ಷ್ಮಾ ಭೂಮಿ ಒಂದೇ. 3021 ಅನ್ಕೋಬೇಡಿ, ಅಂಕಾನಾಂ ವಾಮತೋಗತಿ, ಉಲ್ಟಾ ಓದ್ರಿ. ಆಗೇನಾಗತ್ತೆ, 1203ನೇ ಶಕವತ್ಸರದಲ್ಲಿ ಈ ದೇವಸ್ಥಾನದಲ್ಲಿ ನರಹರಿ ತೀರ್ಥರು ಪ್ರತಿಷ್ಠೆ ಮಾಡಿದ್ದಾರೆ. ಸ್ವಸ್ತಿ ಶ್ರೀ ಶಕವತ್ಸರೇ ಹುತವಃ ವ್ಯೋಮದ್ವಯಕ್ಷ್ಮಾಯುತೆ ಮೇಷೇ ಶುಕ್ಲ ಶಶಾಂಕ ಶೇಖರ ದಿನೇ ವಾರೇ ಚ ಸೌಮ್ಯೇ ವರೇ. ಸೌಮ್ಯೇ ವರೇ, ಇಲ್ಲಿರೋ ಪ್ರಕಾರ ನಾವು ನೋಡಿದ್ರೆ ಮಂಗಳವಾರ ಆಗಿರಬಹುದು. ಇದರಿಂದ ಏನು ಗೊತ್ತಾಗತ್ತೆ, ನರಹರಿ ತೀರ್ಥರ ಪೂರ್ವಜರು ಕೂಡ ಕಳಿಂಗರಾಜನ ಅಮಾತ್ಯರಾಗಿದ್ರು. ಯಾಕೆಂದ್ರೆ ಪಿತ್ರ್ಯಾಚಾರಮುಪೈತಿ ಸೂನಿರಿತಿ ಸನ್ನೀತಿ ಸ್ಥಿತೋ ಧರ್ಮತಃ ಅಂತ. ನರಹರಿ ತೀರ್ಥರ ಪೂರ್ವಜರು ಇವರೇನೇನು ಹೇಳ್ತಾರೆ, ಶ್ಯಾಮಾಚಾಸ್ತ್ರಿಗಳು ಅಂತ ಎಂಥದ್ದು ಇಲ್ಲ, ಎಲ್ಲ ತೆಗೆದು ಆಚೆಗೆ ಹಾಕಿ. ಈಗ ನರಹರಿ ತೀರ್ಥರ ಬಗ್ಗೆ ಏನೇನಿದೆ ಎಲ್ಲ ತೆಗೆದು ಆಚೆಗೆ ಹಾಕಿ. ಯಾಕೆ ಅಂದ್ರೆ ಒಂದು ಸುಮ್ಮನೆ ಯೋಚನೆ ಮಾಡಿ, ಇವ್ರು ಏನು ಕತೆ ಹೇಳ್ತಾರೆ, ಮಾನ ಮರ್ಯಾದೆ ತೆಗೆಯೋಕ್ಕೆ ಈ ಕಥೆ ಎಲ್ಲ ಹೇಳೋದು. ಅವರು ಆಚಾರ್ಯರು ಮಾನ ತೆಗಿತಾ ಇದ್ದೀವಿ ಅಂತನೂ ಅವ್ರಿಗೆ ಗೊತ್ತಾಗಲ್ಲ, ಅಂತಹ ದಡ್ಡತನ. ಗಜಪತಿಯ ಕೋಶದಲ್ಲಿ ಇದಿತ್ತಂತೆ, ಏನು ರಾಮದೇವರು. ಆ ರಾಮದೇವ್ರನ್ನ ತಗೊಂಡ್ ಬಾ ಅಂತ ಮಧ್ವಾಚಾರ್ಯ ಹೇಳಿದ್ರಂತೆ.
ಇವರು ತಗೊಂಡು ಬರಬೇಕಾದ್ರೆ ಅಲ್ಲಿ ಬೆಂಕಿ ಹೊತ್ಕೊಳ್ತಂತೆ. ಏನ್ರಿ ಇದು? ಒಂದು ಊರನ್ನ ಧ್ವಂಸ ಮಾಡಿ ದೇವತಾ ಪ್ರತಿಮೆಯನ್ನು ತರುವಂತಹ ಕೆಲಸ ಏನ್ರಿ ಇತ್ತು? ನಾವೊಂದು ಪ್ರತಿಮೆಯನ್ನು ಪೂಜೆ ಮಾಡಲಿಕ್ಕೆ ಆ ಊರು ಹಾಳಾಗೋಗ್ಲಿ ಅಂತಂತಾರೇನ್ರಿ ಯಾರಾದ್ರೂ ಭಕ್ತರು? ಹಾಳಾಗಿ ಹೋಗ್ತಾ ಇದ್ರೆ ತಗೊಂಬ ಅಂತ ಅನ್ಬಹುದು. ನೀವು ತಂದ್ರೆ ಹಾಳಾಗೋಗುತ್ತೆ, ಆದ್ರೂ ಕೂಡ ತನ್ನಿಂದ್ರಿ ಏನ್ರಿ ಅರ್ಥ ಅದಕ್ಕೆ? ಇದೆಲ್ಲ ನಾವೇ ಮಾನ ಮರ್ಯಾದೆ ಸ್ವಯಂ ತೆಗೆಯುವಂಥದ್ದು. ಇದು ನಾವು ಇಷ್ಟೇ ಒಂದು ತೀರ್ಮಾನ ಮಾಡಬೇಕು. ಮಧ್ವವಿಜಯದಲ್ಲಿ ಹೇಳದ ಯಾವ ಸಂಗತಿಯನ್ನು ನಾವು ಒಪ್ಪಲ್ಲ, ಗ್ರಂಥದಿಂದ ತಿಳಿದು ಬರದ ಯಾವ ಸಂಗತಿಯನ್ನು ನಾವು ಒಪ್ಪಲ್ಲ ಅಂತ ಅನ್ಬೇಕು. ಅವಾಗ ಸರಿ ಹೋಗುತ್ತೆ. ನೋಡಿ, ಆ ಗ್ರಂಥದಿಂದ ಆಚೆ ಏನೇನು ಬರುತ್ತೆ ಅದೆಲ್ಲ ಇಂಥದ್ದೇ. ನೋಡಿ, ಇವರು ಅಷ್ಟೇ ಪಾಜಕದಲ್ಲಿ ಹೋದ್ರೆ ತೋರಿಸ್ತಾರೆ, ಹಾಲಿನ ಪಾತ್ರೆ ಮೇಲೆ, ಮೊಸರಿನ ಪಾತ್ರೆ ಮೇಲೆ ಬಂಡೆ ಮುಚ್ಚಿಟ್ರು. ಮಧ್ವಾಚಾರ್ಯಷ್ಟು ಅವಿವೇಕಿ ಒಬ್ರು ಇರ್ಲಿಕ್ಕೆ ಸಾಧ್ಯನಾ? ಆ ಥರ ಏನಾದ್ರು ಮಾಡಿದ್ರೆ, ಆ ಥರನೇ ಏನಾದರೂ ಮಾಡಿದ್ರೆ ತೆಗಿಲಿಕ್ಕೆ ಯಾರು? ಇವರೇ ಬರಬೇಕು. ಹೋಗ್ಲಿ, ಆ ಪಾತ್ರೆಯ ಭಾರ ಎಷ್ಟಿತ್ತು ಅಂತ ಯೋಚನೆ ಮಾಡೋದು ಬೇಡವೆ? ಪೂರ್ತಿ ಅಪ್ಪಚ್ಚೆ ಆಗೋಗುತ್ತೆ. ರಕ್ಷಣೆಗೆಲ್ಲ ಇಟ್ಟಿದ್ದು ಆ ಪಾತ್ರೆ ಏನಾಗ್ಬೇಡ. ಇವರು ಅಷ್ಟು ದೊಡ್ಡ ಬಂಡೆಯನ್ನ ಒಂದು ಪುಟ್ಟದು ತಲೆ ಸಮ ಇಲ್ಲ ಅಂತ ಆಗೋಗತ್ತೆ ಅವ್ರಿಗೆ. ನಾವು ಹುಟ್ಟಿಸೋ ಕತೆ ಹಿಂಗಿರುತ್ತೆ. ಅವ್ರಿಗೆ ತಲೆ ಸಮವೇ ಇಲ್ಲ ಮಧ್ವಾಚಾರ್ಯರಿಗೆ. ನಾವು ಆಚಾರ್ಯರನ್ನ ಹೇಳಲಿಕ್ಕೆ ಹೋಗಿ ಅವ್ರ ಮಾನ ಮರ್ಯಾದೆಯನ್ನು ಅದ್ಭುತವಾಗಿ ತೆಗೆದು ಬಿಡೋದು. ನಾವು ಭಕ್ತಿಯಿಂದ ಹೇಳ್ತಾ ಇರ್ತೀವಿ, ಅದು ಎಂಥದ್ದು ಸ್ವಲ್ಪ ಯೋಚನೆ ಮಾಡಿದ್ರೆ ಈ ತರಹ. ಅಯ್ಯಪ್ಪ, ಅದಕ್ಕೆ ಯಾವುದೇ ಆಚಾರ್ಯರಿಗೆ ಮೊದಲ ಶತ್ರುಗಳು ಯಾರು ಅಂದ್ರೆ ಅವರ ಅನುಯಾಯಿಗಳು. ಮೊದಲು ಅವರ ಅನುಯಾಯಿಗಳು, ಆಮೇಲೆ ಉಳಿದವರು. ಈ ಥರದ ಮಾನ ಮರ್ಯಾದೆ ತೆಗೆಯುವ ಕಥೆ. ನಾಳೆ ಯಾರಾದರೂ ಅಂದ್ರೆ, ಏನ್ರಿ ನಿಮ್ಮ ಮಧ್ವಾಚಾರ್ಯರಿಗೆ ತಲಸಮ ಇಲ್ಲೇನ್ರಿ? ಆ ಪ್ರತಿಮೆ ತಗೊಂಬಂದ್ರೆ ಬೆಂಕಿ ಹೊತ್ಕೊಂಡ್ಬಿಡತ್ತೆ ಅಂತಿಲ್ಲ? ಬೆಂಕಿ ಹೊತ್ಕೊಂಡ್ರೆ ಇಡೀ ನಗರ ನಾಶ ಆಗತ್ತೆ ಅಂತಿಲ್ಲ? ನಿಮ್ಮ ಒಂದು ಪೂಜೆಗೆ ಇಡೀ ಊರು ನಾಶ ಆಗಬೇಕಾ ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ಬೇಕು ಇವರು? ಇಲ್ಲ, ಮೊದಲೇ ನಾಶ ಆಗ್ತಾ ಇತ್ತು, ನಾಶ ಆದ್ಮೇಲೆ ತಂದ್ರು, ಅದು ಮೊದಲೇ ಹೇಳ್ಬೋದಿತ್ತಲ್ಲ. ಅದರಿಂದಾಗಿ ನಾನು ಹೇಳೋದು, ಈ ಎಲ್ಲವುಗಳಿಂದ ಆಚೆ ಬನ್ನಿ. ಇಲ್ಲಿಂದ ಆಚಾರ್ಯರನ್ನು ಹೊರಗಡೆ ತರೋದೇ ಭಾರಿ ಸಾಹಸ ಆಗೋಗಿದೆ. ಈ ಹುಚ್ಚುಚ್ಚು ಕಥೆಗಳಿಂದ ಆಚಾರ್ಯರನ್ನು ಹೊರಗಡೆ ತರೋದೇ ಕಷ್ಟ. ಇದು ನರಹರಿ ತೀರ್ಥರ ಬಗ್ಗೆ ನಮಗೆ ಇರುವ ಒಂದು ಉಲ್ಲೇಖ. ಆಮೇಲೆ ಕೋಶ ಇದು ಏನು ಏನಾನೀತ ನಮಸ್ತಸ್ಮೈ ನೃಹರಿ ಭಿಕ್ಷವೆ ಅಂತೇನೋ ಇದೆ. ಅದು ಯಾಕೆ, ಅದು ಯಾರು ಬರೆದದ್ದು, ಅದ್ರ ಬಗ್ಗೆ ನನಗಂತೂ ವಿಶ್ವಾಸ ಇಲ್ಲ. ಅದು ಯಾಕೆಂದ್ರೆ ಯಾರು ಬೇಕಾದ್ರೆ ಶ್ಲೋಕ ಮಾಡ್ಬೋದು. ಒಂದು ಎರಡನೇದು ನಂತರದವ್ರು ಯಾರೋ ಮಾಡಿರ್ತಾರೆ, ಅವರಂತೂ ಅಲ್ಲ. ನೋಡಿ, ಇಲ್ಲಿ ಒಂದು ವಿಷಯ ಗೊತ್ತಾಗತ್ತೆ. ಕೂರ್ಮ ನರಸಿಂಹನನ್ನ ಪ್ರತಿಷ್ಠೆ ಮಾಡಿದ್ದು ನರಹರಿ ತೀರ್ಥರು. ಅದರಿಂದಾಗಿ ಅವ್ರನ್ನ ಪ್ರೀತಿಯಿಂದ ನರಸಿಂಹ ತೀರ್ಥರು ಅಂತ ಕರೀತಾ ಇದ್ರು. ಹೀಗಾಗಿ ಮಧ್ವವಿಜಯ 15ನೇ ಸರ್ಗದಲ್ಲಿ ನರಸಿಂಹ ಪದಾಧಾರಾ ಅಭ್ಯಸ್ತೋಪೇಂದ್ರ ನಾಮಕಾ ಅಲ್ಲಿ ಬರೆದದ್ದು ನರಹರಿ ತೀರ್ಥ ಅಂತ. ಅದರಿಂದಾಗಿ ನಮಗೆ ಆಚಾರ್ಯರ ಶಿಷ್ಯರು 9 ಜನ. ಹೃಷಿಕೇಶ ತೀರ್ಥರು, ಜನಾರ್ದನ ತೀರ್ಥರು, ವಾಮನ ತೀರ್ಥರು, ಆಮೇಲೆ ಅಲ್ಲಿಂದ ರಾಮತೀರ್ಥರು, ಕಾಣಿಯೂರು ಅಂತ ಇವಾಗ ನಾವೇನು ಕರೀತೇವೆ ಅದರ ಮೂಲ ಪುರುಷರು. ಆಮೇಲೆ ಕುಂಭಾಸಿ ಮಠ, ಆಮೇಲೆ ಅದು ಸೋದೆ ಮಠ ಅಂತಾಯ್ತು, ವಿಷ್ಣು ತೀರ್ಥರು. ಆಮೇಲೆ ಉಪೇಂದ್ರ ತೀರ್ಥರು. ಅದಾದ ಮೇಲೆ ನೀವು ಈಚೆ ಬಂದರೆ ನರಹರಿ ತೀರ್ಥರು, ಕಮಲೇಕ್ಷಣ ತೀರ್ಥರು ಅಂತ ಇಟ್ಕೊಳ್ಳೋಣ. ಆಮೇಲೆ ಅಧೋಕ್ಷಜ ತೀರ್ಥರು. ಒಂದು ಸುತ್ತು ಬಂದರೆ ಕೃಷ್ಣನಿಗೆ ಈ 8 ಕಾಣುತ್ತೆ. ಆಮೇಲೆ ಪದ್ಮನಾಭ ತೀರ್ಥರು. ಈ ರೀತಿ ಒಪ್ಪಿದರೆ ಸೊಗಸು. ನಮ್ದು 4, ಅವ್ರದ್ದು 4, ಅದು ಟಿಪ್ಪಣಿಕಾರರಿಗೆ ವಿರುದ್ಧ. ಶ್ರೀನಿವಾಸ ತೀರ್ಥರೇ ಮೊದಲಾದವರು
ಟಿಪ್ಪಣಿ ಬರಿಬೇಕಾದ್ರೆ ಸುಮತೀಂದ್ರ ತೀರ್ಥರೇ ಮೊದಲು, ರಾಘವೇಂದ್ರ ಸ್ವಾಮಿಗಳೇ ಮೊದಲಾದವರು ಗೀತಾ ಭಾಷ್ಯದ ಟಿಪ್ಪಣಿಯಲ್ಲಿ ಎಲ್ಲ ಸರ್ವಸಮ್ಮತ ಇರೋದು ಮೊದಲು ಪದ್ಮನಾಭ ತೀರ್ಥರು. ಪದ್ಮನಾಭ ತೀರ್ಥರ ಶಿಷ್ಯರು ನರಹರಿ ತೀರ್ಥರು. ಅಂದರೆ ಆಶ್ರಮ ತಗೊಂಡಿದ್ದು ಮಧ್ವಾಚಾರ್ಯರಿಂದ, ಆದರೆ ಪಾಠ ಆಗಿದ್ದು ಇಲ್ಲಿ. ಆಮೇಲೆ ಏನಾಯಿತು, ಇವ್ರು ಬಂದರು ಸೀದಾ. ನರಹರಿ ತೀರ್ಥರಾದ ಮೇಲೆ ನರಹರಿ ತೀರ್ಥರ ಶಿಷ್ಯರು ಮಾಧವ ತೀರ್ಥರು. ಮಾಧವ ತೀರ್ಥರ ಶಿಷ್ಯರು ಅಕ್ಷೋಭ್ಯ ತೀರ್ಥರು. ಅಕ್ಷೋಭ್ಯ ತೀರ್ಥರ ಶಿಷ್ಯರು ಜಯತೀರ್ಥರು ಅಂತ ಹಾಗೇ ಇರೋದು ಕ್ರಮ. ಅದರಿಂದಾಗಿ ಜಯತೀರ್ಥರು ಆಚಾರ್ಯರ ಸಮಕಾಲೀನರಲ್ಲ. ಅಷ್ಟೇ ಅಲ್ಲ, ಮಾಧವ ತೀರ್ಥರು ಮತ್ತೆ ಅಕ್ಷೋಭ್ಯ ತೀರ್ಥರು ನಂತರ ಬಂದವರು. ಈ 4 ಜನರನ್ನ ನಾವು ಸೆಟ್ ಮಾಡಿ 4 ಜನರ ತರ ಕೂಡಿಸಿ ಏನೇನೋ ಹುಚ್ಚುಚ್ಚಾಗಿದೆ. ಆಮೇಲೆ ಅವರು ಗೃಹಸ್ಥರು ಅನ್ಲಿಕ್ಕೂ ಏನು ಪುರಾವೆಲ್ಲ. ಇತಿಹಾಸ ಶುದ್ಧಿ ನಮಗಿಲ್ಲ, ಯಾಕೆಂದ್ರೆ ಇತಿಹಾಸ ಮಿಶ್ರಿತ ಆಗಿದೆ. ಇದ್ದದ್ದನ್ನು ಪ್ರಮಿತವಾದದ್ದನ್ನು ಒಪ್ಕೊಳ್ಬೇಕಾಗತ್ತೆ. ಪ್ರಮಿತವಾದದ್ದನ್ನು ಒಪ್ಕೊಳ್ಳೋದಾದ್ರೆ ಅವರು ಗ್ರಂಥದ ಮೂಲಕವೇ ಹೋಗಬೇಕಾಗತ್ತೆ. ಈ ತಲೆಬಿಸಿಯಲ್ಲಿ ನೋಡಿ, ಗ್ರಂಥದ ಸ್ವಾರಸ್ಯವನ್ನೇ ಹೇಳೋದು ಬದಿಗೆ ಹೊಟ್ಟೋಯ್ತು. ಎಷ್ಟು ಚಂದ ಅವರು ವ್ಯಾಖ್ಯಾನ ಗೀತಾ ಭಾಷ್ಯಕ್ಕೆ, ಹಾಗೆ ಮಹಾಭಾರತ ತಾತ್ಪರ್ಯಕ್ಕೆ, ಅದು ಹೇಳೋದು ಬಿಟ್ಟು ಇದನ್ನು ಹೇಳಬೇಕಾಯ್ತು, ಅನಿವಾರ್ಯ. ಇರಲಿ, ಈ ಸರ್ತಿಯ ನರಹರಿ ತೀರ್ಥರ ಆರಾಧನೆಗೆ ಇಷ್ಟೇ. ಉಳಿದದ್ದು ನೋಡೋಣ. ಅಂತಹ ನರಹರಿ ತೀರ್ಥರಿಗೆ ಆಚಾರ್ಯರು ಕೊಟ್ಟದ್ದು ಇದನ್ನ, ಕಾಳಿಯ ಮರ್ದನ ಕೃಷ್ಣನನ್ನ ನರ್ತನ ಮಾಡ್ತಾ ಇದ್ದಾನೆ. ಅಂದರೆ ಅವರು ಮಾಡುವ ಕಾರ್ಯಕ್ಕೆ ಆಚಾರ್ಯರ ಆಶೀರ್ವಾದ, ನೀನು ಈ ಕೆಲಸ ಮಾಡಬೇಕು ಅಂತ. ನರ್ತನದ ಮೂಲಕ, ರಂಗಪ್ರಯೋಗಗಳ ಮೂಲಕ ಮನಸ್ಸಿನಲ್ಲಿರುವ ವಿಷವನ್ನು ಹೊರಗಡೆ ಹಾಕಬೇಕು, ವಿಷವನ್ನು ಖಾಲಿ ಮಾಡಬೇಕು. ಅಂದರೆ ಕಲಾಪ್ರಯೋಗಗಳ ಮೂಲಕ ಸಮಾಜದ ವಿಷವನ್ನ ಪರಿಹಾರ ಮಾಡಬೇಕು ಅಂತ. ಅದಕ್ಕೆ ಸಿದ್ದಪ್ಪಯ್ಯ ಅಂತ ಒಬ್ಬರು ಇದ್ರು, ಕೂಚಿಪುಡಿ ಪರಿಷ್ಕಾರ ಮಾಡಿದವರು. ಹೇಗೆ ಭರತನ ನಾಟ್ಯಶಾಸ್ತ್ರವನ್ನ ರಾಮಯ್ಯರ್ ಪರಿಷ್ಕಾರ ಮಾಡಿದ್ರು, ಹಾಗೆ ಭರತನ ನಾಟ್ಯಶಾಸ್ತ್ರವನ್ನ ಕೂಚಿಪುಡಿ ಅಂತ ಹೇಳಿ ಸ್ವಲ್ಪ ಪರಿಷ್ಕಾರ ಮಾಡಿದ್ದು ಸಿದ್ಧಯೋಗೀಂದ್ರ. ಆ ಸಿದ್ಧಯೋಗೀಂದ್ರ ಮತ್ತೆ ನರಹರಿ ತೀರ್ಥರು ಜೊತೆಯಾಗಿ ಇದ್ರು ಅಂತ. ಅದಕ್ಕೆ ನಾನು ಒಂದು ಸ್ವಲ್ಪ ದಿವಸದಲ್ಲಿ ಯಾವತ್ತಾದರೂ ಆದರೆ ಸಭಾಲಕ್ಷಣ ಅನ್ನುವ ಒಂದು ಗ್ರಂಥವನ್ನ ನಿಮ್ಮ ಮುಂದೆ ಇಡುತ್ತೇನೆ. ಅದನ್ನ ಮುಂದೆ ನೋಡುವ. ಅಂತಹ ನರಹರಿ ತೀರ್ಥರ ನೆನೆಯುವ ದಿನ, ವಸ್ತುತಃ ಇದೇ ದಿವಸದಲ್ಲಿ ಹೋದ್ರು ಅಂತ ಅನ್ನೋದು ನಮಗೇನಿಲ್ಲ. ಯಾವತ್ತೂ ನೆನಿಬೇಕಾದದ್ದು ಅವ್ರನ್ನ ಅಲ್ವಾ. ಇವತ್ತು ನೆನಿಬೇಕು, ಇವತ್ತು ನೆನಿಬಾರದು ಅಂತ ಉಂಟೆ. ಯಾವತ್ತೂ ನೆನೆಯಬೇಕು ಆಚಾರ್ಯರ ಶಿಷ್ಯರನ್ನ. ಮಧ್ವವಿದಯ ಪಾರಾಯಣ ಮಾಡುವಾಗಲೆಲ್ಲ ಅವರ ಚಿಂತನೆ ನಮ್ಮಲ್ಲಿ ಬರಲಿ. ಆಚಾರ್ಯರ ಅನುಗ್ರಹ ಶಿಷ್ಯರ ಮೂಲಕ ಏನಾಯಿತು, ಅವರು ಏನೇನು ಕೆಲಸ ಮಾಡಿದ್ರು, ಅದನ್ನು ನಾವು ಈಗಲೂ ಹೇಗೆ ಒಳಗೊಳ್ಳಬಹುದು ಅನ್ನೋದನ್ನು ಯೋಚಿಸೋಣ ಅಂತ ಹೇಳ್ತಾ, ಅವರ ಗ್ರಂಥಗಳನ್ನು ಓದಿ ದೇವರಲ್ಲಿ ನಮಗೆ ಭಕ್ತಿ ಬರಲಿ, ದೇವರ ಗುಣಗಳ ಗೊತ್ತಾಗಲಿ ಅಂತ ಹೇಳ್ತಾ, ಈ ಆರಾಧನೆಯ ದಿವಸ ಅವರ ಅಂತರ್ಯಾಮಿಯಾದ ಮಧ್ವರನ್ನ, ಅವರಲ್ಲಿ ಇಷ್ಟು ಕೆಲಸ ಮಾಡಿಸಿದ ಮಧ್ವರನ್ನ, ಅವರ ಒಳಗಡೆ ಇರುವ ದೇವರನ್ನ ನೆನೀತಾ ಈ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.